ಓಂ ವ್ಯಾಖ್ಯಾಮುದ್ರಾಂ ಕರಸರಸುಚೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರತಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮನುಷ್ಯನ ಬದುಕಿಗೆ ಆಸರೆ ಅಂತಂದರೆ ಮುಖ್ಯವಾಗಿ ಅವನ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಗಟ್ಟಿಯಾಗುವುದು ಯಾವಾಗ ಅಂದರೆ ನನ್ನನ್ನು ಒಬ್ಬ ಪೋಷಿಸುವವ ಇದ್ದಾನೆ ಅನ್ನುವ ಎಚ್ಚರ ಇದ್ದಾಗ. ಹಾಗೆ ಅಂತ ಹೇಳಿ ಎಲ್ಲವೂ ಅವನನ್ನು ಅವಲಂಬಿಸಿ ಬಿಟ್ಟುಕೊಡುವುದು ಅಂತ ಅರ್ಥ ಅಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ಅವನಿಗೆ ಬಾಗಿ ತಗ್ಗಿ ನಡೆಯುವುದು ಅಂತೇನಿದೆ ಅದು ಮನುಷ್ಯನ ಜೀವನಕ್ಕೆ ಬಹಳ ಹತ್ತಿರದ, ಅಂದರೆ ಅವನನ್ನು ಎತ್ತರಕ್ಕೆ ಏರಿಸುವ, ಭಗವಂತನ ಹತ್ತಿರಕ್ಕೆ ಮುಟ್ಟಿಸುವ ದಾರಿಯಾಗತ್ತೆ. ಎಲ್ಲ ಶಾಸ್ತ್ರಗಳ ಮುಖ್ಯ ಉದ್ದೇಶ ಏನು? ಭಗವಂತನ ಅರಿವು ಬರಬೇಕು. ಅರಿವು ಬರುವುದ ಉದ್ದೇಶ ಏನು? ಪ್ರೀತಿ ಬರಬೇಕು. ದೇವರು ಅನ್ನುವುದು ಯಾವಾಗಲೂ ಕೂಡ ಪ್ರೀತಿಸುವ ವಸ್ತು. ದೇವರು ಅಂತಂದರೆ ನಮಗೆ ಏನು ಅಂತಂದರೆ ಒಬ್ಬ ಪೊಲೀಸ್ ಇದ್ದ ಹಾಗೆ, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕಾಯ್ತಾ ಇರ್ತಾನೆ. ಯಾರಾದರೂ ತಪ್ಪು ಮಾಡಿದರೆ ತಲೆ ಮೇಲೆ ಒಂದು ಠಣ್ ಅಂತ ಏಟು ಕೊಡ್ತಾನೆ ಅಂತ. ನಮಗೆ ಭಯದಿಂದ ನಾವು ಎಲ್ಲ ಕೆಲಸಗಳಲ್ಲಿ ತೊಡಗ್ತೇವೆ ಹೊರತು ದೇವರಿಗೋಸ್ಕರ ನಾನು ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಾರೆ, ಅವರನ್ನು ನಾವು ತುಂಬ ಪ್ರೀತಿಸ್ತೇವೆ ಅಂತ ಆದರೆ ಅವ್ರ ಮೇಲೆ ನಮಗೆ ತುಂಬ ಭಯ ಇರುತ್ತೆ. ಆದರೆ ಅವರು ಯಾವತ್ತೂ ಹೊಡೆದಿರಲ್ಲ ನಮಗೆ. ಆದರೂ ಒಂದು ಭಯ ಇರುತ್ತೆ. ಅದು ಎಂಥ ಭಯ ಅಂದರೆ ನಾವು ಈ ಕೆಲಸ ಮಾಡದೇ ಇದ್ದರೆ ಅವರು ನೊಂದುಕೊಳ್ತಾರೆ. ಅವರು ನೊಂದುಕೊಂಡ್ರೆ ನನ್ನ ಬದುಕು ಹಾಳಾಗುತ್ತೆ, ಅಥವಾ ನನ್ನ ಬಗ್ಗೆ ಇದ್ದ ವಿಶ್ವಾಸವನ್ನು ನಾನು ಕಳ್ಕೊಳ್ಬೇಕಾಗತ್ತೆ ಅನ್ನುವ ಒಂದು ಭಯ ಇದೆಯಲ್ವಾ. ನಾವು ಇನ್ನೂ ಹೇಳುವಾಗ ಭಯ ಭಕ್ತಿ ಎಲ್ಲ ಇರಬೇಕು ಅಂತ ದೊಡ್ಡವ್ರು ಮಾತು ಹೇಳ್ತಿರ್ತಾರೆ. ಅದು ಭಯ ಅಂದರೆ ನಾವು ಯಾರೋ ಒಬ್ಬ ಹೊಡೆದು ಬಡಿದು ನಮ್ಮನ್ನು ಹತ್ತಿರಕ್ಕೆ ಬರುವ ಹಾಗೆ ಮಾಡಿಕೊಳ್ತಾನಲ್ಲ, ಆ ಭಯ ಅಲ್ಲ ಅದು. ಆ ಭಯ ಅಂದರೆ ಪ್ರೀತಿಯಿಂದ ಹುಟ್ಟಿದ ಭಯ. ಆದರೆ ಅದು ಭಯವೂ ಅಲ್ಲ. ಎಲ್ಲಿ ನಾವು ಇನ್ನೂ ಅರಿವು ಸ್ಪಷ್ಟ ಆಗುತ್ತೆ ಆಗ ದಾಸರ ಭಕ್ತಿ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅಂದರೆ, ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಈ ಒಳಗಿನಿಂದ ಒಂದು ದೇವರ ಹತ್ರ ಜಗಳಾಡುವ ಪ್ರೀತಿ ಬರಬೇಕು ಉಂಟಲ್ವಾ, ಅದು ಭಕ್ತಿಯ ಪಕ್ವತೆ. ಅಲ್ಲಿ ತನಕ ನಮಗೆ ಏನು ಅಂದರೆ, ಭಕ್ತಿ ಅಂದರೆ ಮಾಡದೇ ಇದ್ದರೆ ಅಕಸ್ಮಾತು ಕೆಟ್ಟದಾಗಿ ಬಿಟ್ಟರೆ, ಕೆಲವೊಮ್ಮೆ ಏನೋ ಜೋಯಿಸರು ಹೇಳ್ತಾರೆ, ಪೂಜೆನೋ ಪುರಸ್ಕಾರನೋ ಏನೋ ಮಾಡಿಸ್ತೇವೆ, ಅಕಸ್ಮಾತ್ ದೇವರು ಅಂತ ಒಬ್ಬ ಇದ್ದರೆ ಕಾಟ ಕೊಡದೇ ಇರಲಿ ನಮಗೆ, ಅವನಿಗೇನು ಕೊಡಬೇಕೋ ಆ ಲಂಚವನ್ನು ನಾವು ಕೊಟ್ಟು ಬಿಟ್ಟಿದ್ದೇವೆ ಅಂತನ್ನುವ ಒಂದು ಸಾಗ ಹಾಕುವ ವ್ಯವಸ್ಥೆ ಆಗಿ ನಾವು ಇವತ್ತು ಭಕ್ತಿ ಇದೆ ಹೊರತು, ಭಕ್ತಿ ಅಂದರೆ ನಿಜವಾಗಿಯೂ ನಾವು ದೇವರಿಗೋಸ್ಕರ ಮಾಡ್ತೇವೆ ಅಂತನ್ನೋದು ಬಹಳ ಕಳೆದು ಹೋಗ್ತಾ ಇದೆ. ವಸ್ತುತಃ ಮೂಲದಲ್ಲಿ ಯೋಚನೆ ಮಾಡಿದರೆ ದೇವರನ್ನು ಸೇರಲೇಬೇಕು ಅಂತ ಯಾರಿಗೆ ಬಯಕೆ ಇರುತ್ತೋ ಅವನು ಮುಟ್ಟಲೇಬೇಕಾದ ದಾರಿ ಯಾವುದು ಅಂದರೆ ಭಕ್ತಿರೇವೈನಂ ಗಮಯತಿ. ಭಕ್ತಿಯಿಂದಲೇ ದೇವರನ್ನು ಮುಟ್ಟುವುದಕ್ಕೆ ಸಾಧ್ಯ. ಯಾಕೆಂದರೆ ಭಕ್ತಿವಶ ಪುರುಷ, ಭಗವಂತ ಪುರುಷ. ಪುರುಷ ಅಂದರೆ ಪ್ರತಿಯೊಂದು ಪುರದಲ್ಲೂ ವಾಸ ಮಾಡ್ತಾ ಇದ್ದಾನೆ, ಹೆಣ್ಮಕ್ಕಳಲ್ಲೂ ವಾಸ ಮಾಡ್ತಾ ಇದ್ದಾನೆ,
ಗಂಡಸರಲ್ಲೂ ವಾಸ ಮಾಡ್ತಾನೆ, ಪ್ರಾಣಿಯಲ್ಲೂ ವಾಸ ಮಾಡ್ತಾನೆ, ಪಕ್ಷಿಯಲ್ಲೂ ವಾಸ ಮಾಡ್ತಾನೆ, ಈ ಬ್ರಹ್ಮಾಂಡವೆಂಬ ಪುರದಲ್ಲೂ ವಾಸ ಮಾಡ್ತಾನೆ. ಯಾಕೆಂದರೆ ಅವನು ಎಲ್ಲ ವಸ್ತುಗಳಲ್ಲೂ ಇದ್ದು ಎಲ್ಲ ವಸ್ತುಗಳ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿ ಅದಕ್ಕೆ ಬೇಕಾದ ಒಳಗಿನ ಆಂತರಂಗಿಕ ಬೆಳವಣಿಗೆಯನ್ನು ಕೊಡುವವನು ಅನ್ನುವ ಕಾರಣಕ್ಕೆ ಅವನಿಗೆ ಪುರುಷ ಅಂತ ಹೆಸರು. ನಾವು ಕನ್ನಡದಲ್ಲಿ ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಸಂಸ್ಕೃತದಲ್ಲಿ ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಅಷ್ಟೇ ಅಲ್ಲ, ಶರೀರದಲ್ಲಿ ಇರುವವರು ಅಂತ ಅರ್ಥ. ಸಾಧಕ ಜೀವ ಯಾರೇ ಇರಬಹುದು, ಹೆಣ್ಣು ಮಕ್ಕಳೂ ಪುರುಷರೇ, ಗಂಡು ಮಕ್ಕಳೂ ಪುರುಷರೇ. ಹಾಗಾಗಿ ತಾರತಮ್ಯ ಮಾಡ್ತಾರೆ ಶಾಸ್ತ್ರಗಳಲ್ಲಿ ಅನ್ನುವ ಮಾತುಗಳನ್ನು ನಾವು ಕೇಳಿಸಿಕೊಳ್ತೇವೆ. ಖಂಡಿತ ತಾರತಮ್ಯ ಮಾಡುವುದಿಲ್ಲ. ದೇವರಿಗೆ ಎಲ್ಲರೂ ಮಕ್ಕಳೇ. ಸರ್ವಂ ಬ್ರಾಹ್ಮಮಯಂ ಜಗತ್. ದೇವರಿಗೆ ಎಲ್ಲರೂ ಮಕ್ಕಳು ಅಂತ ಆದಮೇಲೆ ಆ ಮಕ್ಕಳ ಜವಾಬ್ದಾರಿ ಏನು? ನಮ್ಮನ್ನು ಹುಟ್ಟಿಸಿದವನು ಯಾರು ಅಂತ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡು ಅವನು ನಮ್ಮನ್ನು ಯಾಕಾಗಿ ಈ ಜಗತ್ತಲ್ಲಿ ತಂದಿದ್ದಾನೋ ಆ ತಂದ ಪರ್ಪಸನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡೆದು ಮತ್ತೆ ನಮಗೆ ಈ ಶರೀರ ಕೊಟ್ಟು ಬೆಳೆಸಿ ಇಂಥ ಹುಟ್ಟುವಾಗ ನೂಲೆಳೆ ಇಲ್ಲದೆ ಹುಟ್ಟಿ ಬಂದ ನಮಗೆ ಪ್ರಪಂಚದ ಎಲ್ಲ ವಸ್ತುಗಳು ನಮಗೆ ಹತ್ತಿರಕ್ಕೆ ಬರುತ್ತೆ. ಹಾಗೆ ದಕ್ಕಿಸಿದವನೊಬ್ಬ ಇದ್ದಾನಲ್ವಾ, ಅವನಿಗೆ ನಾವು ಪ್ರತಿಯಾಗಿ ಥ್ಯಾಂಕ್ಸ್ ಹೇಳಬೇಕಲ್ವಾ. ಆ ಹೇಳಬೇಕು ಅಂತನ್ನೋದು ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು ಅನ್ನುವುದನ್ನು ತಿಳ್ಕೊಳ್ಳೋದೇ ಭಕ್ತಿ. ಭಕ್ತಿ ಅಂದರೆ ಒಂದಲ್ಲ. ಈಗ ಭಕ್ತಿ ಅಂದರೆ ನಾನು ಇನ್ನೂ ಸರಳವಾಗಿ ಹೇಳೋದಾದರೆ ಪ್ರೀತಿ. ನಮಗಿಂತ ದೊಡ್ಡವರಲ್ಲ ಆದರೆ ಆ ಪ್ರೀತಿಯನ್ನು ನಾವು ಗೌರವ ಅಂತ ಹೇಳ್ತೇವೆ. ನಮ್ಮ ಸಮಾನರಲ್ಲಿ ಆದರೆ ನಾವು ಆ ಪ್ರೀತಿಯನ್ನು ಸ್ನೇಹ ಅಂತ ಹೇಳ್ತೇವೆ. ನಮ್ಮಕ್ಕಿಂತ ಚಿಕ್ಕವರಲ್ಲಾದರೆ ಅದೇ ಪ್ರೀತಿಯನ್ನು ನಾವು ವಾತ್ಸಲ್ಯ ಅಂತ ಹೇಳ್ತೇವೆ. ನಮಗಿಂತ ಎತ್ತರವೂ ಇದೆ ಆದರೆ ಕೈಗೆ ಸಿಗ್ತಾ ಇಲ್ಲ, ಅಂಥ ಪ್ರಸಂಗದಲ್ಲಿ ನಾವು ಅದನ್ನು ಭಕ್ತಿ ಅಂತ ಹೇಳ್ತೇವೆ. ಭಕ್ತಿ, ಗೌರವ, ಸ್ನೇಹ, ವಾತ್ಸಲ್ಯ ಇದು ಪ್ರೀತಿಯದ್ದೇ ಬೇರೆ ಬೇರೆ ಮುಖಗಳು. ಎಲ್ಲವೂ ಭಕ್ತಿಯೇ ಒಂದು ರೀತಿಯಿಂದ ಹೇಳಿಕೋದ್ರೆ. ಆದರೆ ನಾವು ಮಕ್ಕಳನ್ನು ಭಕ್ತಿ ಮಾಡ್ತೇವೆ ಅಂತ ಹೇಳಲ್ಲ. ಯಾಕೆಂದರೆ ಭಕ್ತಿ ಮಾಡಬೇಕಾದಾಗ ಇರುವ ದೊಡ್ಡ ಗುಣ ಯಾವುದು ಅಂದರೆ ನಮ್ಮಕ್ಕಿಂತ ಶ್ರೇಷ್ಠವಾದದ್ದು ಅನ್ನೋ ಎಚ್ಚರ ಬರಬೇಕು. ಆ ಎಚ್ಚರ ಬರುವುದು ನಮ್ಮಕ್ಕಿಂತ ಶ್ರೇಷ್ಠವಾದ ವಸ್ತುವಿನಲ್ಲಿ ಮಾತ್ರ. ಈಗ ಕೃಷ್ಣನ ಬಾಲ್ಯ ರೂಪವನ್ನು ದಾಸರೆಲ್ಲ ಸ್ತೋತ್ರ ಮಾಡುವಾಗ ತುಂಬ ಆತ್ಮೀಯವಾಗಿ ತೂಗುತ್ತಲೇ ಜೊತೆಗೇನೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡ ಶಕ್ತಿ ನೀನು ಅಂತ ಕಣ್ಣೀರಿಡ್ತಾರೆ ಇದ್ದಕ್ಕಿದ್ದಾಗೆ. ಹಾಡುಗಳಲ್ಲಿ ಮಧ್ಯದಲ್ಲಿ ಕೆಲವು ಭಾವಗಳು ಹೇಗೆ ಬರುತ್ತೆ ಅಂದರೆ ನಮಗೆ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಭಕ್ತಿಯ ಉನ್ನತ ಪರಾಕಾಷ್ಠೆ ನಮಗೆ ಅವರಲ್ಲಿ ಆ ಶಬ್ದಗಳನ್ನು ಕೇಳುವಾಗ ನಾನು ಉಡುಪಿಯ ಕಂಡೆ, ಕೃಷ್ಣನ ಕಂಡೆ, ಮಧ್ವ ಸರೋವರವರ ಕಂಡೆ, ಯತಿಗಳ ಕಂಡೆ, ದಾಸರ ಕಂಡೆ, ಹಾಗೆ ಕಂಡೆ ಅಂತ ಬರುತ್ತೆ. ನಮಗೆ ನೋಡುವಾಗ ಏನಿದೊಂದು ಪದ್ಯನಾ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವರಿಗೆ ಅಲ್ಲಿರುವ ಪ್ರತಿಯೊಂದು ವಸ್ತುವಲ್ಲದೆ ಆ ವಸ್ತುವಿನ ಒಳಗಿನ ಆಂತರಂಗಿಕ ಶಕ್ತಿ ಕಂಡಾಗ ಅವರಿಗೆ ಮಧ್ವ ಸರೋವರ ಬರೀ ಮಧ್ವ ಸರೋವರ ಅಲ್ಲ, ಮಧ್ವ ಸರೋವರದ ರೂಪದಲ್ಲಿರುವ ಭಗವಂತನ ರೂಪ ಅದು. ಹಾಗೆ ಪ್ರತಿಮೆಯನ್ನು ನೋಡುವಾಗ ಅದು ಪ್ರತಿಮೆಯಾಗಿ ಕಾಣದೆ ಭಗವಂತನ ಪ್ರತೀಕ ಅಂತ ಕಾಣುತ್ತೆ, ಭಗವಂತನ ರೂಪ ಅಲ್ಲಿದೆ ಅಂತ. ಈ ಭಕ್ತಿ ಉತ್ಕೃಷ್ಟಕ್ಕೆ ಹೋಗುವುದು ಯಾವಾಗ? ಆಚಾರ್ಯರದನ್ನು ನಿರೂಪಿಸಿದರು. ಭಕ್ತಿ ಅಂದರೆ ವಸ್ತುತಃ ನಾವು ತುಂಬ ಭಕ್ತಿಯ ಬಗ್ಗೆ ವಿವರಣೆ ಕೊಡ್ತೇವೆ, ನಮಗೆ ಭಕ್ತಿ ಮಾಡಲಿಕ್ಕೆ ಬರಲ್ಲ. ಭಕ್ತಿ ಮಾಡ್ತೇವೆ, ಭಕ್ತಿ ಮಾಡಲ್ಲ, ನಮ್ಮ ಸಮಸ್ಯೆ ಅದು. ಯಾಕೆಂದರೆ ನಮಗೆ ಭಕ್ತಿ ಅಂದರೆ ಸುಮ್ಮನೆ ಒಂದು ಶಬ್ದ ಆಗಿಬಿಟ್ಟಿದೆ. ದೇವರ ಭಕ್ತ ನಾನು ಅಂತ ನಾವು ಹೇಳಿಕೊಳ್ಳುತ್ತೇವೆ. ಆದರೆ ಭಕ್ತಿಯ ಬಗ್ಗೆ ವಿವರಣೆ ಕೊಡುವುದಕ್ಕಿಂತ ಹೆಚ್ಚು ನಾವು ಒಂದು ಒಳ್ಳೆಯ ಮಧುರವಾದ ಹಾಡು ಕೇಳ್ತಾ ಇರಬೇಕಾದ್ರೆ ನಮ್ಮ ಗಮನ ಬೇರೆ ಎಲ್ಲಿಗೂ ಹೋಗದೆ ಕಣ್ಣು ಮುಚ್ಚಿ ಕೂತು ಆ ಅರ್ಥದ ಪ್ರತಿಯೊಂದು ಶಬ್ದವನ್ನು ಅನುಸಂಧಾನ ಮಾಡ್ತಾ ಕೂತಾಗ ನಮ್ಮ ಹೃದಯದ ಮಧ್ಯದಲ್ಲಿ ಯಾವ ಭಾವ ಸ್ಫುರಿಸುತ್ತೋ ಅದು ಭಕ್ತಿ. ಅದಕ್ಕೆ ನೀವು ಹೀಗೆ ಅಂತ ಏನು ಡೆಫಿನೇಷನ್ ಕೊಟ್ಟರು ನಾವು ಮಾಡುವ ತನಕ ನಮಗದು ಭಕ್ತಿ ಬರುವ ತನಕ ಅದು ಭಕ್ತಿ ಅಂದರೆ ಏನು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಳವಾದ ಅರ್ಥದಲ್ಲಿ ಹೇಳಬಹುದು ಅಂದರೆ ಒಬ್ಬ ಮನುಷ್ಯ ಪ್ರತಿ ದಿವಸ ಇಲ್ಲೇ ಬಂದು ಕೂತಿರ್ತಾನೆ. ನಾವು ಸುಮ್ಮನೆ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಅವನನ್ನು ನೋಡಿ ಸುಮ್ಮನೆ ಆಗ್ತೇವೆ. ಸುಮಾರು 2 ತಿಂಗಳು 3 ತಿಂಗಳು ನಿರಂತರ ಮನುಷ್ಯ ಬರ್ತಾನೆ ಇರ್ತಾನೆ, ಆದರೆ ಯಾರಿಗೂ ತನ್ನ ಪರಿಚಯವನ್ನು ಹೇಳ್ಕೊಂಡಿರುವುದಿಲ್ಲ. ಯಾವುದೋ ಒಂದು ದಿವಸ ಆ ವ್ಯಕ್ತಿಯ ಬಗ್ಗೆ ಒಂದು ದೊಡ್ಡ ಲೇಖನ ಬರುತ್ತೆ, ಯಾವುದೋ ಒಂದು ದೊಡ್ಡ ಸಮಾರಂಭದಲ್ಲಿ ಅವರನ್ನು ಗೌರವಿಸ್ತಾರೆ. ಅವರು ಯಾವುದೋ ಒಂದು ದೊಡ್ಡ ವಿಜ್ಞಾನದ ಶಾಖೆಯಲ್ಲಿ ಎಷ್ಟೋ ವರ್ಷ ಸೇವೆ ಸಲ್ಲಿಸಿದವರು, ಈ ದೇಶದ ಅನೇಕ ಅಪೂರ್ವವಾದಂತಹ ಮುಖ್ಯ ವಿಜ್ಞಾನದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅಂತ ನಮಗೆ ಗೊತ್ತಾದ ಮರುದಿವಸ ಆ ವ್ಯಕ್ತಿ ಇಲ್ಲಿ ಬಂದು ಕೂತಾಗ ಏನನ್ಸುತ್ತೆ? ಗೊತ್ತಿಲ್ಲದೇನೋ ಒಂದು ನಮಸ್ಕಾರ ಹೋಗುತ್ತೆ. ದಿನ ಇಲ್ಲೇ ಕೂತಿರ್ತೀರಿ, ನಿಮ್ಮ ಬಗ್ಗೆ ನಾವು ಯಾವತ್ತೂ ಏನು ಕೇಳಿಲ್ಲ, ನಿಮ್ಮ ಬಗ್ಗೆ ಗೊತ್ತಾದಾಗ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಅಂತ ಗೌರವ ಬಂತು. ನಿಮ್ಮಂಥವರು ಇಷ್ಟು ಸರಳ ರೀತಿಯಿಂದ ಬದುಕ್ತೀರಿ ಅಂತ ಅನ್ನೋದು ನಂಬಲಿಕ್ಕೆ ಕಷ್ಟ ಆಗುತ್ತೆ ಅಂತ.
ಹಾಗಾದರೆ ಅಲ್ಲಿಯ ತನಕ ಗೊತ್ತಿಲ್ಲದೆ ಇದ್ದ ವಿಷಯ ಗೊತ್ತಾದ ತಕ್ಷಣವೇ ನಮಗೆ ಒಂದು ರೀತಿಯಾದ ಗೌರವ ಬಂತು. ಹಾಗೇ ದೇವರ ಬಗ್ಗೆಯೂ ಕೂಡ ನಮಗೆ ದೇವರು ಅಂದರೆ ಏನು ಅಂತ, ಅವನ ಅಸ್ತಿತ್ವ, ಅವನು ಮಾಡುವಂತಹ ಚರ್ಯೆಗಳು, ಅವನ ಒಡನಾಟ, ಅದರಿಂದ ಹಿಂದೆ ಯಾವ ಯಾವ ಜ್ಞಾನಿಗಳು ಯಾವ ಯಾವ ರೀತಿಯಾದ ಸುಖವನ್ನು ಪಡೆದ್ರು ಅನ್ನುವುದು ಗೊತ್ತಾದಾಗ ಗೊತ್ತಿಲ್ಲದೆಯೇ ಭಕ್ತಿ ಒಳಗಿನಿಂದ ಉಕ್ಕರಿಸಿ ಹರಿಯತ್ತೆ. ಹಾಗೆ ಉಕ್ಕಿ ಹರಿಬೇಕು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಆಚಾರ್ಯರು ಹೇಳಿದ ಮಾತು. ಮಾಹಾತ್ಮ್ಯ ಜ್ಞಾನ, ಮಾಹಾತ್ಮ್ಯ ಅಂದರೆ ಲೋಕದಲ್ಲಿ ಇರುವ ಎಲ್ಲ ಆತ್ಮಗಳಿಗಿಂತಲೂ ದೊಡ್ಡ ಆತ್ಮ, ಮಹಾ ಆತ್ಮ ಅದು. ನಾವು ಮಹಾತ್ಮ ಅಂತ ಯಾರ್ಯಾರನ್ನು ಇಟ್ಕೊಳ್ತೇವೆ, ನಮಗೆ ಇಲ್ಲಿ ಇರುವವರೆಲ್ಲ ಅವ್ರು ದೊಡ್ಡವರಷ್ಟೇ. ಆದರೆ ಅಷ್ಟೇ ಇಲ್ಲ, ಇನ್ನೂ ಆಚೆಗೆ ಯೋಚನೆ ಮಾಡಬೇಕು. ಕಾಲದ ವ್ಯಾಪ್ತಿಯನ್ನು ಹಿಂದಕ್ಕೆ ತಳ್ಳಿದಾಗಲೂ, ಕಾಲದ ವ್ಯಾಪ್ತಿಯನ್ನು ಮುಂದಕ್ಕೆ ತಳ್ಳಿದಾಗಲೂ ಯಾರು ಒಬ್ಬನೇ ಮಹಾನ್ ಆತ್ಮ ಆಗಿರ್ತಾನೋ ಅವನು ನಿಜವಾದ ಮಹಾತ್ಮ. ನಮಗೇನು ಅಂದರೆ, ನಾವು ನೋಡಿರುವ ಸೀಮಿತ ಅವಧಿಯ ವ್ಯಕ್ತಿಯನ್ನು ಮಾತ್ರ ನೋಡಿಕೊಂಡು ನಮಗೆ ಬೈಫರ್ಕೇಶನ್ ಮಾಡ್ತೇವೆ, ಇವನು ದೊಡ್ಡವನು ಇವನು ಚಿಕ್ಕವನು ಅಂತ. ಆದರೆ ಋಷಿಗಳು ಮಾಡಿದ ಬೈಫರ್ಕೇಶನ್ ಹಾಗಲ್ಲ. ಎಷ್ಟು ಹಿಂದೆ 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 ಹೋದಾಗಲೂ ಅವನೇ ದೇವರು. ಇನ್ನು ಎಷ್ಟು ತಲೆಮಾರುಗಳು ದಾಟಿ ಹೋದರೂ ಅವನೇ ದೇವರಾಗಿರ್ತಾನೆ. ಅದರಿಂದಾಗಿ ಅಂಥವನು ಮಹಾನ್ ಆತ್ಮ. ಅಂಥವನ ಮಾಹಾತ್ಮ್ಯ ಅಂದರೆ ಅವನು ಇದ್ದಾನೆ, ಅವನ ಎಚ್ಚರಿಕೆ, ಅವನ ಕಾಲದ ವ್ಯಾಪ್ತಿ, ದೇಶದ ವ್ಯಾಪ್ತಿ, ಗುಣದ ವ್ಯಾಪ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವ ಗುಣಕ್ಕಿಂತ ಹೆಚ್ಚು ಗುಣ ಇದೆ, ನಮ್ಮಲ್ಲಿರುವ ಕಾಲದ ವ್ಯಾಪ್ತಿಗಿಂತ ಹೆಚ್ಚು ಕಾಲದ ವ್ಯಾಪ್ತಿ ಇದೆ, ನಮ್ಮಲ್ಲಿರುವ ದೇಶದ ವ್ಯಾಪ್ತಿಗಿಂತ ಹೆಚ್ಚು ವ್ಯಾಪ್ತಿ ದೇಶದ್ದು ಅವನದ್ದಿದೆ ಅಂತ ಯೋಚಿಸಿದಾಗ ಮಾಹಾತ್ಮ ಜ್ಞಾನ ಪೂರ್ವಸ್ತು. ಅದು ಜೊತೆಗೆ ಸುದೃಢ ಸರ್ವತೋಧಿಕ. ಕೆಲವರಿಗೆ ದೇವರ ಬಗ್ಗೆ ಗೊತ್ತಿರುತ್ತೆ ಸ್ವಲ್ಪ ಸ್ವಲ್ಪ, ಆದರೆ ಇಲ್ಲಿಗೆ ಬಂದಾಗ ಮಾತ್ರ ನೆನಪಾಗುತ್ತೆ, ದೇವರ ಹತ್ರ ಬಂದಾಗ ಮಾತ್ರ ದೇವರು ನೆನಪಾಗುತ್ತೆ. ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವರು ದೊಡ್ಡವರು, ಮತ್ತೊಂದು ಉಪನ್ಯಾಸಕ್ಕೆ ಹೋದಾಗ ಅದೇ ವಿಷಯ ದೊಡ್ಡದು, ಇನ್ನೊಂದು ಸರ್ತಿ ಇನ್ಯಾರೋ ಏನೋ ಉಪನ್ಯಾಸ ಮಾಡಿದ್ರು ಅಂದರೆ ಏನು ಮಾಡೋದು, ಎಲ್ಲ ಕನ್ಫ್ಯೂಷನ್. ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಇರ್ತಾರೆ. ಇರ್ಲಪ್ಪ, ನಮಗೆ ಅದೂ ಸ್ವಸ್ತಿ ಇದೂ ಸ್ವಸ್ತಿ, ಎಲ್ಲಿ ಎಲ್ಲಿ ನಮಗೆ ಬೇಕಾದ ವರಗಳಿಗೆ, ಮಾತುಗಳಿಗೆ, ಪ್ರಾರ್ಥನೆಗಳಿಗೆ ವರ ಸಿಗುತ್ತೋ ಅದೆಲ್ಲವೂ ದೇವರು. ನಮಗೊಂದು ಒಳ್ಳೆಯ ಸ್ಲೋಗನ್ ಬೇರೆ ಸಿಕ್ಕಿಬಿಡುತ್ತೆ, ದೇವನೊಬ್ಬ ನಾಮ ಹಲವು. ಹೌದು, ಶಾಸ್ತ್ರವು ಅದನ್ನು ಹೇಳುತ್ತೆ. ಅದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಸುದೃಢ ಸರ್ವತೋಧಿಕ. ನಾವು ಯಾರಲ್ಲಿ ಭಕ್ತಿ ಮಾಡ್ತೇವೋ ಅದು ಉತ್ಕೃಷ್ಟವಾದ ಭಕ್ತಿ ಆಗಿರಬೇಕು ಅಂದರೆ ಉಳಿದ ವಸ್ತುಗಳು ಮತ್ತು ಆ ವಸ್ತುವಿಗಿರುವ ಡಿಫರೆನ್ಸ್ ಏನು ಅಂತ ಗೊತ್ತಿರಬೇಕು ನಮಗೆ. ಎಲ್ಲಿ ಹೋದಾಗಲೂ ಯಾವುದೋ ಒಂದು ಸಾಮಾನ್ಯ ಶಕ್ತಿಯನ್ನು ಊರಿನ ಜನ ಪುರಸ್ಕಾರ ಮಾಡ್ತಾರೆ ಅಂತಂದಾಗ ಖಂಡಿತ ಅದಕ್ಕೂ ಗೌರವ ಕೊಡಲೇಬೇಕು. ಆದರೆ ಈ ವಸ್ತುವಿಗೆ ಕೊಡುವಷ್ಟೇ ಆ ವಸ್ತುವಿಗೆ ಎಲ್ಲವೂ ಸಮಾನ ಅಂತ ಚಿಂತಿಸಿದರೆ, ಈಗ ರಾಷ್ಟ್ರಪತಿಯನ್ನು, ಮುಖ್ಯಮಂತ್ರಿಯನ್ನು, ಕ್ಯಾಬಿನೆಟ್ ಸಚಿವರನ್ನು, ಗ್ರಾಮೀಣ ಅಧ್ಯಕ್ಷನನ್ನು ಮತ್ತು ನಾವು ಯಾವುದೋ ಸಂಘದ ಒಬ್ಬ ಕಾರ್ಯಾಧ್ಯಕ್ಷನನ್ನು ತಂದು ಒಂದೇ ಥರ ಎಲ್ಲೆಲ್ಲೋ ಕೂಡಿಸಿದ್ರೆ, ಏನ್ರಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಿಕ್ಕೆ ಬರಲ್ವ ನಿಮಗೆ ಅಂತ ಅಲ್ಲಿ ಫಸ್ಟು ಅವನನ್ನು ಜೈಲೊಳಗೆ ಹಾಕ್ತಾರೆ. ಹಾಗಾದರೆ ನಮಗೆ ಲೋಕದಲ್ಲಿ ಬಳಕೆ ಇದೆ, ನಾವು ತಾರತಮ್ಯ ಇಲ್ಲ, ಸಮಾನತೆ ಅಂತ ಬಾಯಲ್ಲಿ ಮಾತ್ರ ಹೇಳೋದು ಹೊರತು ಲೋಕದಲ್ಲಿ ವ್ಯವಹಾರದಲ್ಲಿ ಮತ್ತೆ ಅದೆಲ್ಲವೂ ನಡೆಯುತ್ತೆ. ನಮ್ಮ ಪೀಠ ದೊಡ್ಡದಿರಬೇಕು, ನಮ್ಮ ಪೀಠ ಕೆಳಗಿರಬೇಕು, ನಮ್ಮ ವ್ಯವಸ್ಥೆಯಲ್ಲಿ ಇದು ಮೊದಲಾಗಬೇಕು, ಅವರ ವ್ಯವಸ್ಥೆಗೆ ಆಮೇಲೆ ಸಿಗಬೇಕು ಅಂತನ್ನುವ ಯೋಚನೆ ತಪ್ಪಿಯೂ ನಾವು ಎಷ್ಟೇ ವೇದಾಂತ ಮಾತಾಡಿದರೂ ಒಳಗಿನಿಂದ ಅದು ನಮ್ಮನ್ನು ಕಾಡ್ತಾನೇ ಇರುತ್ತೆ. ಹಾಗೆ ಕಾಡದೆ ಸತ್ಯ ಎಲ್ಲಿದೆಯೋ ಅದಕ್ಕೆ ಹೆಚ್ಚು ಗೌರವ. ಅಂದರೆ ಸತ್ವಕ್ಕೆ ಬೆಲೆ ಹೊರತು ಒಳಗೆ ಇರುವ ಸತ್ವದ ಮಹತ್ವವನ್ನು ತಿಳ್ಕೊಂಡು ನಾವು ಬೆಲೆ ಕೊಡುವುದು ಅಂತಾದಾಗ ಎಲ್ಲದರ ಮೂಲ ಸತ್ವ ಯಾವುದು? ಸುದೃಢ ಸರ್ವತೋ ಅಧಿಕ, ಎಲ್ಲದಕ್ಕಿಂತ ಅಧಿಕ ಅಂತನ್ನುವ ಎಚ್ಚರದ ಶಕ್ತಿ, ಅತೀತವಾದ ಶಕ್ತಿ ಯಾವುದೋ ಅದಕ್ಕೆ ಯಾರು ಬಾಗುತ್ತಾನೋ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹ ಅಂದರೆ ಏನರ್ಥ? ಸ್ನೇಹ ಅಂದರೆ ಶಬ್ದದ ಅರ್ಥ ಜಿಡ್ಡು ಅಂತ, ಅಂಟತ್ತೆ ಅಂತ ಅರ್ಥ. ನಮಗೆ ಲೋಕದಲ್ಲಿ ನಾವು ಮಾತಾಡ್ತೇವೆ ತುಂಬ ಸ್ನೇಹಿತರು ಅಂತ. ಹಾಗಂದ್ರೆ ಏನು ಅಂದರೆ, ಯಾವುದೇ ಕೆಲಸವನ್ನು ಮಾಡುವಾಗ ಒಂದು ಸರ್ತಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಅಷ್ಟು ಆತ್ಮೀಯ ಸ್ನೇಹಿತರು ಅಂತ. ಕೆಲವೊಮ್ಮೆ ಚಡ್ಡಿ ದೋಸ್ತುಗಳು ಅಂತ ಹೇಳ್ತೀವಲ್ವ. ಏನೇ ಮಾಡಿದ್ರು, ಏನೇ ಮೀಟಿಂಗ್ ಮಾಡೋದು, ಏನೇ ವ್ಯವಸ್ಥೆ ಮಾಡೋದು ಅಂತ ಆದರೆ ಫಸ್ಟ್ ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಕೇಳಿಕೊಳ್ಳುವುದು ಅಂತ. ಅಂದರೆ ನಮ್ಮ ಸಮಾನ ಮನಸ್ಕರಾಗಿ ನಾವು ಯೋಚಿಸುವಂತೆಯೇ ಯೋಚಿಸುವ ಒಬ್ಬ ವ್ಯಕ್ತಿಯನ್ನು ನಾವು ಸ್ನೇಹಿತರು ಅಂತ ಕರಿತೇವೆ. ವಸ್ತುತಃ ಸ್ನೇಹ ಅಂದರೆ ಏನರ್ಥ? ಜಿಡ್ಡು ಅಂತ ಅರ್ಥ. ಜಿಡ್ಡು ಅಂದರೆ ಒಂದನ್ನೊಂದು ಬಿಟ್ಟಿರಲಾಗದೇ ಇರುವಂತಹ ಒಂದು ಗುಣ ಅದಕ್ಕಿದೆ. ದೇವರಲ್ಲಿ ಸ್ನೇಹ ಅಂದರೆ ಏನು? ನಮಗೆ ಸ್ನೇಹ ಅಲ್ಲ ಇರುವುದು, ನಮಗೆ ದೇವರ ಹತ್ರ ಇರೋದು ವ್ಯಾಪಾರ. ನಮಗೆ ಏನೋ ಮಗಳಿಗೆ ಮದುವೆ ಆಗಬೇಕು, ಅದಕ್ಕೊಂದು ದೇವರಿಗೊಂದು ಒಡೆಹಾರ ಕೊಡ್ತೇನೆ. ನಮಗೆ ಮನೆಯಲ್ಲಿ ಒಂದು ದೊಡ್ಡ ಕಷ್ಟ ಬಂದಿದೆ, ಕೇಸಲ್ಲಿ ವಿನ್ ಆಗಬೇಕು, ಅದಕ್ಕೋಸ್ಕರ ಪಂಚಾಮೃತ ಅಭಿಷೇಕ ಕೊಡ್ತೇನೆ.
ನಮಗೆ ಮನೆಯಲ್ಲಿ ಒಂದು ದೊಡ್ಡ ಮನೆ ಕಟ್ಟುವುದಕ್ಕೆ ದೊಡ್ಡ ತಡೆ ಬಂದುಬಿಟ್ಟಿದೆ. ಅದಕ್ಕೆ ಯಾವುದಾದ್ರೂ ಒಂದು ದೂರದ ಊರಿನಲ್ಲಿ ಭೂವರಾಹ ದೇವರಿಗೆ ಒಂದು ಕಾಯಿ ಒಡೆದು ಬಿಟ್ಟರೆ ಎಲ್ಲ ಪರಿಹಾರ ಆಗುತ್ತಂತೆ ಒಡೆದು ಬರೋದು. ಒಡೆದ ಮೇಲೆ ನಮಗೂ ದೇವರಿಗೂ ಸಂಬಂಧ ಇಲ್ಲ. ವಸ್ತುತಃ ಭಕ್ತ ಮತ್ತು ಅವನ ಭಕ್ತಿ ಭಗವಂತನಲ್ಲಿ ಹೇಗಿರಬೇಕು ಅಂತಂದರೆ ಅದಕ್ಕೊಂದು ಕಡೆ ಮಾತು ಹೇಳ್ತಾರೆ. ನಮ್ಮ ಮನೆ ಹತ್ತಿರ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ಈಗ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅಂಗಡಿ ಪಕ್ಕದ ಅಂಗಡಿಯಲ್ಲಿ ಶೆಟ್ರ್ ಅಂಗಡಿ ಅಂತ ಇರುವುದೇ ಕಮ್ಮಿ. ಆದರೆ ಹಿಂದಿನ ಕಾಲದಲ್ಲಿ ಆ ಮನೆಗೆ ಹೋದರೆ, ಆ ಅಂಗಡಿಗೆ ಹೋದರೆ ನಮ್ಮನ್ನು ಒಳಗೆ ಬಿಡೋದಿಲ್ಲ. ಹೊರಗಡೆಯಿಂದ ನಿಲ್ಲಿಸಿ ಎಲ್ಲ ಮಾತಾಡ್ತಾನೆ. ಮದುವೆ ಆಯಿತಾ, ಮನೆ ಸಿಗ್ತಾ, ಚೆನ್ನಾಗೇ ಹೋಯ್ತಾ, ಹಾಲೆಲ್ಲ ಸರಿ ಸಿಗ್ತಿದೆಯಾ ಎಲ್ಲ ಕೇಳ್ತಾನೆ. ಅಕ್ಕಪಕ್ಕದಲ್ಲಿ ಎಲ್ಲ ಹತ್ತಿರ ಪತ್ರದವರೆಲ್ಲ ಸರಿ ಇದ್ದಾರಾ. ಅವನ ಹತ್ರ ಏನೋ ಸಾಮಾನು ತಗೊಳ್ತಾನೆ. ಸಾಮಾನು ತಗೊಂಡ ತಕ್ಷಣ ಕೈ ಜಾರಿ ಆ ಪೊಟ್ಟಣ ಕೆಳಗೆ ಬೀಳುತ್ತೆ. ಅದರಲ್ಲಿ ಏನೋ ಸಾಮಾನಿತ್ತು, ರವೆನೋ ದನಿಯನೋ ಸಾಸುವೆನೋ ಏನೋ ಕೆಳಗೆ ಬಿದ್ದೋಗುತ್ತೆ. ಅಯ್ಯೋ ಬಿದ್ದೋಯ್ತು ಅಂತಾನೆ. ಸರಿ ಇನ್ನೊಂದು ಪೊಟ್ಟಣ ಕಟ್ಟಿ ಅಂತಾನೆ. ಅಲ್ಲಿ ತನಕ ನಮ್ಮ ಮನೆಯ ವಿಚಾರಗಳನ್ನೆಲ್ಲ ಮಾತಾಡಿಸಿದ ಅಷ್ಟು ಆತ್ಮೀಯನಾದ ವ್ಯಕ್ತಿಯು ಕೂಡ ಇನ್ನೊಂದು ಸರ್ತಿ ಕೊಡಿ ಅಂತ ಕೈ ತೋರಿಸ್ತಾನೆ. ಏನು ಕೊಡೋದು, ನೀವು ಕೊಟ್ಟದ್ದು ಇಲ್ಲೇ ಇದೆ, ಹಾಗಾದರೆ ಅದನ್ನೇ ತೊಗೊಂಡೋಗಿ. ಅಲ್ಲ, ಇನ್ನೊಂದು ಬೇಕು ಅಂದರೆ ಮತ್ತೊಮ್ಮೆ ದುಡ್ಡು ಕೊಡಲೇಬೇಕು. ಅವನು ಏನು ಅಂದರೆ ನಮ್ಮ ಹತ್ರ ಅಷ್ಟು ಆತ್ಮೀಯವಾಗಿ ಮಾತಾಡೋದು, ನಾಳೆ ಇದೇ ಅಂಗಡಿಗೆ ಬರಲಿ ಅಂತ. ಅವನ ತಲೆಯಲ್ಲಿ ಯೋಚನೆ ಓಡ್ತಾ ಇರುತ್ತೆ. ಏನಂದರೆ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ. ಎಲ್ಲೂ ಆಗುವಷ್ಟು ಮಾಡುವ ಸಹಾಯವನ್ನು ಮಾಡಿಯೇ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಇತ್ತೀಚಿನಷ್ಟು ವ್ಯವಹಾರ ಇರಲಿಲ್ಲ, ಆದರೂ ವ್ಯವಹಾರದಲ್ಲಿ ವ್ಯವಹಾರವೇ. ಅವನಿಗಿರೋದು ಯೋಚನೆ ಏನು ಅಂತಂದರೆ, ನನ್ನ ಹತ್ತಿರನೇ ಸಾಮಾನು ತೊಗೊಂಡು ಹೋಗ್ಲಿಕ್ಕೆ ಬಂದರೆ ನಾನು ಒಂಚೂರು ಬದುಕ್ತೇನೆ ಅಂತ. ಮನೆಯಲ್ಲಿ ಅಮ್ಮ ಮಗುವಿಗೆ ಶಾಲೆಗೆ ಹೋಗುವಾಗ ಬುತ್ತಿಯಲ್ಲಿ ಮಧ್ಯಾಹ್ನ ತಿನ್ನಲಿಕ್ಕೆ ಅಂತ ಏನೋ ಪೊಟ್ಟಣ ಕಟ್ಟಿ ಕೊಡ್ತಾಳೆ. ಮಗು ಎಡವಿ ಹೊಸ್ತಿಲು ನೋಡದೆ ಬಿದ್ದು ಕೈಯಲ್ಲಿದ್ದ ಬುತ್ತಿ ಕೆಳಕ್ಕೆ ಚೆಲ್ಲಿ ಎಲ್ಲ ಚಿತ್ರಾನ್ನ ಹಾಳಾಗೋಗುತ್ತೆ, ನೆಲಕ್ಕೆ ಬಿದ್ದು ಹೋಗುತ್ತೆ. ಏನು ಕೊಟ್ಟಿರ್ತಾಳೋ ಅದು. ತಾಯಿ ಓಡಿ ಬಂದು ಮಗುವನ್ನು ಎತ್ತಿಕೊಂಡು, ಆ ಪೊಟ್ಟಣವನ್ನು ಎತ್ತಿಕೊಂಡು ತನಗೆ ತಿನ್ನಲಿಕ್ಕೆ ಅಂತ ಇಟ್ಟುಕೊಂಡಿದ್ದನ್ನು ಮತ್ತೆ ಆ ಪೊಟ್ಟಣಕ್ಕೆ ತುಂಬಿಸಿ ಚೀಲಕ್ಕೆ ಹಾಕಿ ಶಾಲೆ ಕಳಿಸ್ಕೊಡ್ತಾಳೆ. ಸಾಯಂಕಾಲ ತನಕನೂ ಕೇಳ್ತಾಳೆ. ಬಂದ ಮೇಲೆ ತಿನ್ಲಿಕ್ಕೆ ಇತ್ತಾ, ಸರಿ ಇತ್ತಾ, ತೊಂದರೆ ಆಗಲಿಲ್ವಾ ಏನು ಅಂತ ಪ್ರೀತಿಯಿಂದ ಕೇಳ್ತಾಳೆ. ಅಂಗಡಿಯವನ ವ್ಯಾಪಾರ ಮತ್ತು ತಾಯಿಯ ಪ್ರೀತಿ. ನಾವು ದೇವರ ಹತ್ರ ಏನು ಮಾಡ್ತಾ ಇದ್ದೇವೆ ಯೋಚಿಸಬೇಕು. ತಾಯಿ ಮತ್ತು ಮಗುವಿನ ಪ್ರೀತಿ ಯಾವ ರೀತಿ ಶುದ್ಧವಾದದ್ದೋ, ಮಗುವಿನ ಮೇಲೆ ತನಗೆ ಹಸಿವಾದರೂ ತೊಂದರೆ ಇಲ್ಲ, ಮಗುವಿನ ಹೊಟ್ಟೆಗೆ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ಬಯಸುವ ತಾಯಿಯ ಪ್ರೀತಿ ಆ ಮಗುವಿಗೆ ಸಿಗಬೇಕು ಅಂದರೆ, ಮಗು ಹೇಗೆ ತಾಯಿಯನ್ನು ನಿರ್ವ್ಯಾಜವಾಗಿ ಪ್ರೀತಿಸುತ್ತೋ ಹಾಗೆ ನಾವು ಕೂಡ ಭಗವಂತನನ್ನ ತಾಯಿ. ಅದಕ್ಕೆ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಅಂದರು ಅವರು. ನಮ್ಮ ಒಳಗೆ ಇರುವ ಭಕ್ತಿ ನಿಷ್ಕಾರಣವಾದದ್ದಾದರೆ, ದೇವರ ಹತ್ರ ಭಕ್ತಿ ಮಾಡುವುದರ ಉದ್ದೇಶ ಏನು ಅಂದರೆ ನನಗೇನೋ ಒಂದು ಫಲ ಸಿಗಬೇಕು ಅಂತಲ್ಲ. ದೇವರ ಹತ್ರ ಭಕ್ತಿ ಮಾಡುವುದೆಂದರೆ ನಮಗೆ ಕೊಡಬೇಕಾದ್ದನ್ನು ಅನಂತ ಕೊಟ್ಟಿದ್ದಾನೆ. ಒಬ್ಬ ಜೀವನ ಬಗ್ಗೆ, ನಮ್ಮ ಬಗ್ಗೆನೇ ನಾವು ಯೋಚಿಸಿದರೆ, ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯ ತನಕ ಮೂಗಿನಲ್ಲಿ ಉಸಿರಾಟ ಹೋಗ್ತಾ ಇದೆ, ನಮಗೆ ಎಚ್ಚರ ಇಲ್ಲ. ಹುಟ್ಟಿದಾಗಿನಿಂದ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಇದೆ, ಅನ್ನ 3 ಭಾಗವಾಗಿ ಮನಸ್ಸಾಗಿ ದೇಹವಾಗಿ ಮಲವಾಗಿ ಸೇರ್ಕೊಳ್ತಾ ಇದೆ. ಇದರಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಏನೂ ಇಲ್ಲ. ಹುಟ್ಟಿದಾಗಿನಿಂದ ದೇಹದಲ್ಲಿ ರಕ್ತ ಪರಿಚಲನೆ ಆಗಿ ಶುದ್ಧ ಆಗೋದು, ಅಶುದ್ಧವಾದದ್ದನ್ನು ತೆಗೆದು ಹಾಕೋದು, ಉಸಿರಾಟದ ಮೂಲಕ ಅದಕ್ಕೆ ಬೇಡವಾದದ್ದು ಹೊರಗೆ ಹೋಗೋದು ನಡೀತಾನೆ ಇದೆ. ದೇಹಕ್ಕೆ ಬೇಡವಾದ ಮಲಮೂತ್ರವಾಗಿ ಹೊರಕ್ಕೆ ವಿಸರ್ಜನೆ ಆಗ್ತಾ ಇದೆ. ನಮ್ಮ ಕಂಟ್ರೋಲ್ ಇಲ್ಲ, ಆಗ್ತಾ ಇದೆ ಅಷ್ಟೇ. ನೋಡಿದ ತಕ್ಷಣ ವಸ್ತು ಕಾಣುತ್ತೆ. ನಮ್ಮ ಕಾಂಟ್ರಿಬ್ಯೂಷನ್ ಏನು? ವಸ್ತುವಿಗೆ ಬಣ್ಣ ಕೊಟ್ಟವ್ರು ನಾವಲ್ಲ, ವಸ್ತುವಿಗೆ ಆಕಾರ ಕೊಟ್ಟವ್ರು ನಾವಲ್ಲ, ವಸ್ತುವಿನ ಮೇಲೆ ಬೆಳಕು ಬಿಟ್ಟವ್ರು ನಾವಲ್ಲ. ಕಣ್ಣು ಬಿಡಿಸಿದ ತಕ್ಷಣ ಕಂಡಿತು, ನೋಡಿ ನೆನಪಿಟ್ಟುಕೊಂಡೆವು. ಅದು ಕೂಡ ನೆನಪಿಟ್ಟುಕೊಂಡೆವು ಅಂದರೆ ಎಲ್ಲ ನೆನಪುಳಿಯಲ್ಲ. ಯಾವುದೋ ನೆನಪುಳಿಯುತ್ತೆ, ಯಾವುದೋ ಮರೆತೋಗುತ್ತೆ. ಕೇಳಿಸಿಕೊಳ್ತೇವೆ, ರುಚಿ ನೋಡ್ತೇವೆ, ಮೂಗಲ್ಲಿ ಸ್ಮೆಲ್ಲು ಕಾಣುತ್ತೆ. ಇದು ಎಲ್ಲವೂ ಕೂಡ ಒಳಗಿನಿಂದ ನಡೀತಾ ಇದೆ. 24 ಗಂಟೆ ಹುಟ್ಟಿದ ಆರಂಭದಿಂದ ಹಿಡಿದು ನಿರಂತರ ಇಲ್ಲಿ ತನಕ ನಡೆದಿದೆ. ಉಪನಿಷತ್ತು ಹೇಳುತ್ತೆ ಅವನಿಗೆ ಅವಿಜ್ಞಾತ ನಾಮ ಸಖಾ, ಹೆಸರಿಲ್ಲದ ಗೆಳೆಯ. ಯಾವತ್ತೂ ಕ್ರೆಡಿಟ್ ಕೇಳುವುದೇ ಇಲ್ಲ ದೇವರು. ನಾವೇನು ಮಾಡಿದ್ರು ದೇವ್ರ ಹತ್ರ ಕ್ಷಮೆ ಕೇಳಬೇಕಿತ್ತು, ನಾವು ನಿನ್ನನ್ನು ಮರೆತು ಬದುಕ್ತಾ ಇದ್ದೇವೆ ಅಂತ. ಕ್ಷಮೆ ಕೇಳದೆ ಬದುಕಿದ್ರೂ ಕೂಡ ಯಾವತ್ತೂ ಕೂಡ ನಮ್ಮನ್ನು ಆಕ್ಷೇಪ ಮಾಡದೆ ಸುಮ್ಮನೆ ತನ್ನ ಕರ್ತವ್ಯವನ್ನು ಇವನು ಬದುಕಿರುವಷ್ಟು ಕಾಲವೂ ಇವನಿಗೆ ಕೊಡಬೇಕಾದನ್ನು ಕೊಡ್ತಾ ಇರ್ತೇನೆ ಅಂತ ಯೋಚಿಸ್ತಾನಲ್ವಾ, ಅಂಥವನಿಗೆ ನಾವು ನಮ್ಮ ಮನೆಯ ಎದುರುಗಡೆ ಬಿದ್ದ ಯಾವುದೋ ನಮ್ಮ ಮಗುವಿನ ಪುಸ್ತಕವನ್ನು ಎತ್ತಿ ಕೊಟ್ಟ ತಕ್ಷಣ ನಾವು ಥ್ಯಾಂಕ್ಸ್ ಅಂತೀವಿ, ಒಂದು ಸಣ್ಣ ಹೆಲ್ಪಿಗೆ. ಅದು ಮರಿತಾ ಇದ್ದೇವೆ ನಾವು, ಆದರೆ ಕನಿಷ್ಠ ಪಕ್ಷ ಅಷ್ಟು ಒಂದು ಸೌಜನ್ಯ ಉಳಿಸಿಕೊಳ್ತೇವೆ. ಹಾಗಾದರೆ ಇಡೀ ಜೀವನದ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಸಹಕಾರ ನೀಡುವ ಭಗವಂತನ ಹತ್ರ ನಾವು ಭಕ್ತಿ ಮಾಡದೇ ಇದ್ದರೆ, ಪ್ರೀತಿಸದೇ ಇದ್ದರೆ, ಅವನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸದೇ ಇದ್ದರೆ ಮನುಷ್ಯನ ಬದುಕಿಗೆ ಏನರ್ಥ? ಪ್ರಾಣಿಗಳು ಕೂಡ ಮನುಷ್ಯನನ್ನು ಅಷ್ಟು ಪ್ರೀತಿಸ್ತವೆ, ಆದರೆ ಮನುಷ್ಯನಿಗೆ ತನಗೆ ಈ ಎಲ್ಲ
ಸಹಾಯವನ್ನು ಮಾಡಿದ ಭಗವತ್ ಶಕ್ತಿಯನ್ನು ಗುರುತಿಸುವ ಶಕ್ತಿ ಇಲ್ಲ ಅಂದರೆ ಅವನಿಗೆ ಬುದ್ಧಿ ಕೊಟ್ಟದ್ದೇನು ಉಪಯೋಗ? ಅದಕ್ಕೋಸ್ಕರ ಅವರು ಹೇಳಿದರು, ಭಗವಂತನಲ್ಲಿ ಭಕ್ತಿ ಮಾಡುವುದು ಅಂತಂದರೆ, ದೇವರೇ ನನಗೆಲ್ಲವನ್ನು ನೀನು ಕೊಟ್ಟಿದ್ದಿ, ದೇವರಿಗೆ ವಾಪಸ್ ಕೊಡು ಅಂತಲೂ ಕೇಳುವುದಿಲ್ಲ. ದೇವರ ಪ್ರೀತಿ ಎಷ್ಟು ಅಂದರೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿಯತಿ ಯತ್ ತಪಸ್ಸಿಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಇದು ನನ್ನದು ಅಂತ ನಾವು ಊಟದ ತಟ್ಟೆ ಮುಂದೆ ಕೂತು ಯೋಚಿಸಿದ್ರೆ ಸಾಕು, ದೇವರಿಗೆ ಅರ್ಧ ಪಾಲು ಕೊಡುವುದಲ್ಲ ನಾವು. ಹಾಗೆ ಕೊಟ್ಟು ನೈವೇದ್ಯ ಮಾಡುವುದಾದರೆ ಯಾರು ನೈವೇದ್ಯ ಮಾಡ್ತಾನೂ ಇರಲಿಲ್ಲ. ದೇವರು ಪಾಪ ದೃಷ್ಟಿಯವ ಸ್ವೀಕರೋಮ್ಯಹಂ, ಕೇವಲ ನೀನು ನನ್ನದು ಅಂತ ಹೇಳಿದ ತಕ್ಷಣ ನನಗೆ ತೃಪ್ತಿ ಆಯ್ತಪ್ಪ, ನೀನು ಕೊಟ್ಟಿದ್ದಿ ಅಂತ ನಾನು ಭಾವಿಸಿ ಆಯಿತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾವು ಪಡೆದದ್ದು ಅವನಿಂದಲೇನೆ, ಅದನ್ನೇ ಮತ್ತೆ ಅವನಿಗೆ ನನ್ನ ಒಳಗೆ ನಿಂತ ಭಗವಂತನಿಗೆ ತೃಪ್ತಿ ಆಗುವಂತೆ ಸ್ವೀಕರಿಸ್ತಾ ಇದ್ದೇನೆ ಅಂತ ಯೋಚಿಸಿದರೆ ದೇವರು ಎಷ್ಟು ಬೇಗ ತೃಪ್ತನಾಗ್ತಾನೆ. ಅವನನ್ನು ತೃಪ್ತಿಪಡಿಸಲಿಕ್ಕೆ ಸಹಸ್ರ ಶೀರ್ಷ ಪುರುಷ ಅವನು. ವಸ್ತುತಃ ಸಾವಿರಾರು ಬಾಯಿಗಳಿವೆ, ಆ ಬಾಯಿಗೆ ನಾವು ಹಾಕುವ ತುತ್ತು ಎಲ್ಲಿಗೂ ಲೆಕ್ಕಕ್ಕೆ ಅಲ್ಲ. ಹಾಗಿದ್ರೂ ಒಂದು ಅಜ್ಜ, ಈಗ ಇಲ್ಲ ಬಿಡಿ, ಹಳೆ ಕಾಲದಲ್ಲೆಲ್ಲ ಪರ ಊರಿನಿಂದ ಮನೆಗೆ ಅಜ್ಜ ಬರೋದಿರುತ್ತೆ. ಮೊಮ್ಮಕ್ಕಳಿಗೆ ಏನು ಖುಷಿ ಅಂದರೆ ಭಾರಿ ಖುಷಿ. ಮೊಮ್ಮಕ್ಕಳು ಅಜ್ಜನಿಗೆ ಕೊಡಬೇಕು ಅಂತ ಏನೋ ತಂದು ಒಂದು ಸಣ್ಣ ಚಾಕ್ಲೇಟು, ಕೈಯಲ್ಲಿದ್ದ ಏನೋ ಮಿಠಾಯಿಯೋ ತೆಗೆದು ಕೊಡ್ತಾವೆ. ಅಜ್ಜ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಇಷ್ಟೇ ಕೊಡುದಾ ಅಂತ ಕೇಳಲ್ಲ. ಯಾಕೆಂದರೆ ಕೇಳ್ತಾನೆ, ಯಾಕೆಂದರೆ ಕೊಡುವ ಬುದ್ಧಿ ಬರಲಿ ಅಂತ. ಮಕ್ಕಳಿಗೆ ಕೊಡುವ ಬುದ್ಧಿ ಚಿಕ್ಕಂದಿನಲ್ಲಿ ಕಲಿಸುವುದು ಮನೆಯಲ್ಲಿ ಹಿರಿಯರಿಂದಲೇನೆ. ಸರಿ, ಕೊಟ್ಟ ತಕ್ಷಣ ಅದನ್ನು ತಿನ್ನಲ್ಲ ದೊಡ್ಡವರು. ಏನು ಮಾಡ್ತಾರೆ, ತಾವು ಜೋಳಿಗೆಯಲ್ಲಿ ತಂದಿದ್ದ ಪದಾರ್ಥವನ್ನು ಸೇರಿಸಿ 1ಕ್ಕೆ 4 ಪಟ್ಟು ಆ ಮಗುವಿನ ಕೈಗೆ ಕೊಟ್ಟು ಸಂತೋಷದಿಂದ ಅದರ ನೆತ್ತಿಯನ್ನು ನೇವರಿಸ್ತಾರೆ. ಯಾಕೆ ಅಂದರೆ ಮಗು ಕೊಟ್ಟ ಮೇಲೆ ನಾವು ಇನ್ನಷ್ಟು ಪಡಿತೇವೆ ಅನ್ನುವ ಎಚ್ಚರ ಹಾಗೆ ಚಿಕ್ಕಂದಿನಿಂದಲೇ ಹುಟ್ಟಲಿ ಅಂತ. ದೇವರು ಕೂಡ ನಮಗೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ಕೇಳಿದರ ಉದ್ದೇಶ ತಾನು ಪಡ್ಕೊಳ್ಬೇಕು ಅಂತಲ್ವ. ನೀನು ಕೊಡ್ತಾ 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 ಹೋದಷ್ಟು ಮತ್ತಷ್ಟು ನೀನು ಪಡಿಲಿಕ್ಕಾಗುತ್ತೆ ಅಂತ ಅದು ಭಕ್ತಿಯಾಗಿ ಪರಿಣಾಮ ಹೊಂದುತ್ತೆ. ರೇಣುಕುಂಠಿತ ಗಾತ್ರಸ್ತ್ಯ ಕಣಾಯಾವಂತಿ ಭಾರತ. ಅಕಸ್ಮಾತು ಮೋಸಕ್ಕಾದರೂ ಕೂಡ ದೇವರಿಗೆ ನಮಸ್ಕಾರ ಮಾಡಿದರೂ ಅಲ್ಲಿಂದ ಮುಂದೊಂದು ದಿವಸ ಯಾವತ್ತೋ ಅವನಲ್ಲಿ ಭಕ್ತಿ ಹುಟ್ಟಬಹುದು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಫಲ ಇದೆ ಅಂತ. ಯಾಕೆಂದರೆ ಯಾವ ಕೆಲಸವೂ ಕೂಡ ಯಾವ ಕ್ಷಣದಲ್ಲಿ ಮಾಡಿದರೂ ಕೂಡ ಅದು ವ್ಯರ್ಥ ಅಲ್ಲ. ದೇವರ ನೆನಪು ಮಾಡಿಕೊಳ್ಳಿಕ್ಕೆ ಸಮಯ ಇದೆಯಾ? ನೆನಪಾಯಿತು ಅಂತ ಒಂದು ಅನಿಸುತ್ತಲ್ವ, ಅದೇ ತದೇವ ಲಗ್ನಂ ಸುದಿನಂತದೇವ ತಾರಾಬಲಂ ಚಂದ್ರಬಲಂತದೇವ ವಿದ್ಯಾಬಲಂ ದೈವಬಲಂತದೇವ ಲಕ್ಷ್ಮೀಪತೆ ತೇಂಘ್ರಿಯುಗಂ ಸ್ಮರಾಮಿ. ನೆನಪಿಸಿಕೊಳ್ಬೇಕು ಅಂತ ಅನಿಸ್ತಲ್ವಾ, ಶುರು ಮಾಡಿ. ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಮಧ್ಯರಾತ್ರಿ ಎಚ್ಚರ ಆಯಿತು, ಹಾಸಿಗೆ ಮೇಲೆ ಕೂತಿದ್ದೇವೆ, ಆಗ ಮತ್ತೆ ಒಂದು ಸರ್ತಿ ಭಗವಂತನನ್ನು ನೆನಪಿಸಿಕೊಂಡು, ಅಥವಾ ಸಾಧ್ಯ ಆದರೆ ಓದುವಷ್ಟು ನಮಗೆ ತಾಳ್ಮೆ ಇತ್ತು ಅಂದರೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಓದಲಿಕ್ಕೆ ಕೂತೆವು ಅಂತಂದರೆ ಒಳ್ಳೆ ನಿದ್ದೆ ಮಾತ್ರ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಅಂದರೆ ವಿಷಯ ಓದಿದ ಹಾಗೂ ಆಯಿತು ಸ್ವಲ್ಪ ಹೊತ್ತು, ಅದರ ಜೊತೆಗೆ ನಿದ್ದೆಗೆ ಒಂದು ಪೂರಕವಾದ ವಾತಾವರಣ, ಮನಸ್ಸಿನಲ್ಲಿ ಸಮಾಧಾನದ ವಾತಾವರಣ ಕ್ರಿಯೇಟ್ ಆಯಿತು ಅಂತಂದರೆ ಒಳ್ಳೆಯ ನಿದ್ದೆ ಬಂದರೆ ಮರುದಿವಸ ಮತ್ತೆ ಉತ್ಸಾಹಭರಿತವಾಗಿ ಹೊಸ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದು ಅಂತ. ಅಂದರೆ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಭಕ್ತಿಯನ್ನು ಜೋಡಿಸಿ ಇಟ್ಟುಬಿಟ್ಟಿದ್ದಾರೆ. ನಮಗದು ಹೇಗೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಹಾಗೆ ಮಾಡ್ತಾರೆ? ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಅಂತಾರೆ, ಆಮೇಲೆ ಸ್ನಾನ ಮಾಡುವಾಗ ಮತ್ತೆ ನೀರಿನಲ್ಲಿ ಅತಿನೀಲ ಘನಶ್ಯಾಮಂ ನಳಿನಾಯಿತಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ಅಂದರು. ನೀರನ್ನು ಮುಟ್ಟು ಗಂಗೆ ಚೇಮನೆ ಅಂತ ಸ್ತೋತ್ರ ಮಾಡಿದ್ವಿ. ಮತ್ತೆ ಜಪ ಪೂಜೆ ಮುಗಿಸಿ ಹೊರಡುವಾಗ ಮನೆಯಿಂದ ಹೊರಗೆ ಹೊರಟೆವು ಅಂತಂದರೆ ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮ ಯುತಂ ಕೃಷ್ಣಂ ಧ್ಯಾಯೇದಿಷ್ಟಾರ್ಥ ಸಿದ್ಧಯೇ ಅಂತ. ಏನು ಮಾಡಿದ್ರು ಕಳೆದು ಹೋಯಿತು ಅಂದರೆ ಒಂದು ಶ್ಲೋಕ, ಏನೋ ದೊಡ್ಡವರು ಸಿಕ್ಕಿದ್ರು ಅಂದರೆ ಒಂದು ಶ್ಲೋಕ, ಮನೆಯಲ್ಲಿ ಏನೋ ವಿಶೇಷ ಕಾರ್ಯಕ್ರಮ, ತುಳಸಿಗೆ ನಮಸ್ಕಾರ ಮಾಡಿದ್ರು ಒಂದು, ಅಶ್ವತ್ಥಕ್ಕೆ ನಮಸ್ಕಾರ ಮಾಡಿದ್ರು ಒಂದು, ನಾಗನಿಗೆ ನಮಸ್ಕಾರ ಮಾಡಿದ್ರು ಒಂದು, 100 ಕೆಲಸಗಳಲ್ಲಿ 100 ಥರದ ಶ್ಲೋಕಗಳನ್ನು ನಮ್ಮ ಜೊತೆಗೆ ಜೋಡಿಸಿಟ್ರು. ಯಾಕೆ? ಕಾರಣ ಏನು? ಪ್ರತಿಯೊಂದು ಕೆಲಸ ಮಾಡುವಾಗಲೂ ನಮಗೆ ಅರಿವು ಇದ್ದರೆ ಭಕ್ತಿ ತಾನಾಗಿ ಬರುತ್ತೆ. ನಾವು ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರ್ತೇವೆ ಅಂದರೆ ಅಶ್ವತ್ಥ ಮರ ಅನ್ನೋದು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ರುದ್ರರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತ ನಾವು ನೆನಪಿಸಿಕೊಂಡ್ರೆ ಭಗವಂತನ 3 ರೂಪಗಳಲ್ಲಿ ನಿಂತುಕೊಂಡು ನಮಗೆ ಬದುಕಿನ ಎಲ್ಲದಕ್ಕಿಂತ ಹೆಚ್ಚಿನ ಆಕ್ಸಿಜನ್ನ ಸಪ್ಲೈ ಮಾಡುವ ಒಂದು ವಸ್ತು ಅಶ್ವತ್ಥಾನಾಂ ಅಹಂ ವೃಕ್ಷ ಅಂದ, ವೃಕ್ಷಾಣಾಂ ಅಹಂ ಅಶ್ವತ್ಥ ಅಂದ, ವೃಕ್ಷಗಳಲ್ಲಿ ನಾನು ಅಶ್ವತ್ಥವಾಗಿ ಇದ್ದೇನೆ ಅಂತ. ಅಂದರೆ ಹೀಗೆ ಪ್ರತಿಯೊಂದು ವಸ್ತುವಿಗೂ ಗೌರವ ಸಲ್ಲಿಸುವಾಗ ಅದರ ಒಳಗಿನ ಭಕ್ತಿ ಅನ್ನುವುದು ನಮಗೆ ಸಹಜವಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಅದರ ಅರ್ಥವನ್ನು ತಿಳಿಸುವ ಒಂದು ಶ್ಲೋಕವನ್ನು ಜೊತೆಗೆ ಜೋಡಿಸಿದರು. ಬರೀ ನಮಸ್ಕಾರ ಮಾಡಿ ಅಂದರೆ ನಮಗೆ ಪ್ರಶ್ನೆ ಬರುತ್ತೆ, ಯಾಕೆ ಮಾಡಬೇಕು? ಅದಕ್ಕೊಂದು ಸ್ತೋತ್ರ ಹೇಳಿಕೊಟ್ರು. ಈ ಶ್ಲೋಕ ಅರ್ಥ ಮಾಡ್ಕೋಪ್ಪ, ನಿಂಗೆ ನಮಸ್ಕಾರ ಯಾಕೆ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ನಾವು ಇವತ್ತು ಆ ಶ್ಲೋಕಗಳನ್ನು ಕಲಿಸಲೇ ಇಲ್ಲ. ನಮಗೆ ಅದು ಜಾನಿ ಜಾನಿ ಎಸ್ ಪಪ್ಪ ಅಂದರೆ ಅದು ಹೇಳದೇ ಇದ್ರೆ ಬೇಜಾರಾಗುತ್ತೆ.
ಇಂಗ್ಲೀಷ್ ಬರುವುದಿಲ್ಲ, ನಮ್ಮ ಮಕ್ಕಳಿಗೆ ABCD ಕಲಿಸ್ತಾ ಇಲ್ಲ, ಅವ್ರು ಫೊನೆಟಿಕ್ಸ್ ಸರಿಯಾಗಿ ಕಲಿಸ್ತಾ ಇಲ್ಲ, ಅಕ್ಷರಗಳನ್ನು ಹೇಳಲಿಕ್ಕೆ ಬರ್ತಾ ಇಲ್ಲ. ನಾವು ಅದಕ್ಕೆ ಸಿಟ್ಟು ಮಾಡಿಕೊಂಡು ಶಾಲೆಗೆ ಹೋಗಿ ಧರಣಿ ಕೂತು ಗಲಾಟೆ ಮಾಡಿ ನಾವು ಫೀಸ್ ಕಟ್ಟೋದು ಅದಕ್ಕೆ ಅಂತ ಜೋರು ಮಾಡ್ತೇವೆ. ಆದರೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಒಂದು ನಿತ್ಯದಲ್ಲಿ ಹೇಳಬೇಕಾದ್ರೆ ಒಂದು ವೆಂಕಟೇಶ್ವರ ಸ್ತೋತ್ರವೋ ವಿಷ್ಣು ಸಹಸ್ರನಾಮವೋ ಯಾವುದಾದ್ರೂ ಒಂದು ಬರಲಿಲ್ಲ ಅಂದರೆ ಅಯ್ಯೋ ಅದು 60 ಆದಮೇಲೆ ನೋಡೋಣ ಅಂತ. ಅಕಸ್ಮಾತ್ ಮಕ್ಕಳೇ ಇಷ್ಟಪಟ್ಟು ಎಲ್ಲೋ ಕಲ್ತರು ಅಂದರೂ ದೊಡ್ಡವರೇ ಬಿಡಿಸ್ತಾರೆ. ಎಷ್ಟೋ ಮನೆಯಲ್ಲಿ ನೋಡಿದ್ದೇನೆ, ಯಾವುದೋ ಸಂದರ್ಭದಲ್ಲಿ ಅದೆಲ್ಲ ಈಗ ಅಲ್ಲ, ಅದೆಲ್ಲ ರಿಟೈರ್ಮೆಂಟ್ ಆದಮೇಲೆ ಅಂತ. ರಿಟೈರ್ಮೆಂಟ್ ಆದಮೇಲೆ ನಮ್ಮ ಕೈಯಲ್ಲಿ ನಾವೇ ಇರಲ್ಲ, ಇನ್ನು ಮಾತೇನು ಬರುತ್ತೆ, ದೇವರ ನೆನಪೇನು ಬರುತ್ತೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳುದು, ಆ ದೈತ್ಯ ಬಾಲಕರನ್ನೆಲ್ಲ ಕೂಡಿಸಿಕೊಂಡು ಹೇಳ್ತಾರೆ, ಕೌಮಾರೇ ಆಚರೇತ್ ಪ್ರಾಜ್ಞ, ದೇವರ ಭಕ್ತಿ ಅನ್ನೋದು ಯಾವತ್ತೋ ಒಂದು ಹಣ್ಣು ಕೂದಲು ಉದುರ್ಲಿಕ್ಕೆ ಶುರುವಾಯಿತು ಅಂತಂದಾಗ ಮಾಡುವುದಲ್ಲಪ್ಪ. ನಮ್ಮಪ್ಪ ಈಗ ಮಾಡ್ತಾ ಇರುವ ಅವ್ಯವಸ್ಥೆಯಿಂದ ಅವನಿಗೀಗ ಹೇಳಿದ್ರೂ ತಲೆಗೆ ಹೋಗ್ತಾ ಇಲ್ಲ. ನಾನು ಬಿಡಿಸಿ ಹೇಳ್ತಾ ಇದ್ದೇನೆ, ದೇವರ ಪೂಜೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಪ್ಪ ಅಂತ ಹೇಳಿದರೆ ಅವನು ಸಿಟ್ಟು ಮಾಡ್ಕೊಂಡು ನೀನು ಮಾಡ್ತಾ ಇರೋದಲ್ಲ ನನ್ನ ರಾಜಕೀಯದ ಬೇಳೆಯನ್ನು ನೀನು ಬೇಯಲಿಕ್ಕೆ ಬಿಡ್ತಾ ಇಲ್ಲ ಅಂತ ನನ್ನ ಮೇಲೇ ಕೋಪ ಮಾಡ್ಕೊಳ್ತಾ ಇದ್ದೇನೆ. ನೀವು ಹಾಗೆ ಮಾಡಬೇಡ್ರಪ್ಪ ಅಂತ ದೈತ್ಯ ಬಾಲಕರಿಗೆ ಅವನು ಹೇಳೋದು. ಬಾಲ್ಯದಲ್ಲಿಯೇ ನಮಕ್ಕಿಂತ ಹಿರಿಯನಾದ ಭಗವತ್ ತತ್ವ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ, ಎಲ್ಲವೂ ಅರ್ಥ ಆಗುತ್ತೆ ಅಂತಿಲ್ಲ. ಆದರೆ ಸಾಧ್ಯವಾದಷ್ಟು ನಮಗೆ ಆ ಪದ್ಯದ ಅರ್ಥವನ್ನು ಬಿಡಿಸಿ ಹೇಳಿದರೆ ಮಕ್ಕಳು ಖಂಡಿತ ಎರಡು ಕಾರಣ ಇದೆ. ಮಕ್ಕಳಿಗೆ ಅರ್ಥ ಆಗದೇ ಇರುವುದಕ್ಕೆ ಬುದ್ಧಿ ಬೆಳೆದಿರುವುದಿಲ್ಲ ಅಂತ ಇಟ್ಕೊಳ್ಳಿ. ಆದರೆ ದೊಡ್ಡವರು ಮಾಡ್ತಾ ಇದ್ದರೆ ಅದರ ಜೊತೆಗೆ ಆಗ ಮಕ್ಕಳು ತಾನಾಗಿ ಮಾಡ್ತವೆ. ನಾವು ಮಾಡದೆ ಮಕ್ಕಳಿಗೆ ಮಾತ್ರ ಮಾಡಿ 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 ಅಂತ ಹೇಳಿದ್ರೆ ಅವ್ರು ಮಾಡಲ್ಲ. ಒಂದು ಹಂತ ಬರುವ ತನಕ ನಾವು ಮಾಡ್ತಾ ಇರೋದನ್ನು ನೋಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬುದ್ಧಿ ಬೆಳೆಯುವ ಹೊತ್ತಿಗೆ ಅವ್ರು ಏನು ಶ್ಲೋಕ ಹೇಳ್ತಾ ಇರ್ತಾರೋ ಅದರ ಬಗ್ಗೆ ಗಮನ ಹೋದಾಗ ಅದು ಅರ್ಥ ಗಟ್ಟಿಯಾಗಿ ಮನಸ್ಸಿನಲ್ಲಿ ಕೂತಿತು ಅಂದರೆ ಮುಂದೆ ಯಾವತ್ತೂ ಬಿಡುವುದಿಲ್ಲ, ಭಕ್ತಿ ಸಹಜವಾಗಿ ಹುಟ್ಟತ್ತೆ. ನಮಗೆ ಜ್ಞಾನದಿಂದ ಭಕ್ತಿ, ಬರೀ ಭಕ್ತಿ ಅನ್ನೋದನ್ನು ಆಚಾರ್ಯರು ಒಪ್ಪಲ್ಲ, ಅದು ಮೂಢನಂಬಿಕೆ ಆಗಬಹುದು ಅಂತ. ಯಾಕೆಂದರೆ ನಮಗೆ ಭಕ್ತಿಯ ಇತಿಹಾಸವನ್ನು ನಾವು ಹುಡುಕ್ತಾ ಹೋದರೆ ಈ ದೇಶದಲ್ಲಿ ಭಕ್ತಿಗೆ ದೊಡ್ಡ ಸ್ಥಾನ ಇದೆ. ಎಲ್ಲದಕ್ಕೂ ಬೇರು ಭಕ್ತಿ. ಭಕ್ತಿ ಇಲ್ಲ ಅಂದರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಹುಟ್ಟಬೇಕು ಅಂತಂದರೂ ಸ್ವಲ್ಪ ಮೊದಲು ಅದರ ಬಗ್ಗೆ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೇ ಇದ್ದರೆ ಇಲ್ಲಿ ಬೇರೆ ಎಲ್ಲ ಸೀರಿಯಲ್ಗಳನ್ನು ಬಿಟ್ಟು ಕೂಡಬೇಕು ಅಂತ ಅನಿಸೋದೇ ಸಾಧ್ಯ ಇಲ್ಲ. ಬಿಟ್ಟೆವು ಅಂತ ಅನ್ನೋದು ವೈರಾಗ್ಯ, ಬಿಟ್ಟು ಕೂತೆವು ಅನ್ನೋದು ಆಸಕ್ತಿ, ಅದರಿಂದ ಬಂದದ್ದು ಜ್ಞಾನ. ನಾಳೆ ಮತ್ತೆ ಬರಬೇಕು ಅಂತ ಅನ್ನೋದು ಮತ್ತೆ ಆಸಕ್ತಿ. ಅದರಿಂದಾಗಿ ತಥೋಜ್ಞಾನಂ ತಥೋ ಭಕ್ತಿ, ತಥೋ ಭಕ್ತಿ ತಥೋ ಜ್ಞಾನಂ ಅಂದರು. ಒಂದು ಸರ್ತಿ ಕೂತು ತಿಳ್ಕೊಳ್ಬೇಕು. ಕೆಲವೊಂದು ಸರ್ತಿ ತಿಳ್ಕೊಳ್ಬೇಕು ಅಂತ ಕೂತಿರ್ತೇವೆ, ನಮಗೆ ತಲೆ ಮೇಲಿಂದಲೇ ಹಾದು ಹೋಗುತ್ತೆ. ಅವರು ಹೇಳಿದರು ಶ್ರವಣಂ, ಕೇಳಿಸಿಕೊ, ಅರ್ಥ ಆಗಲಿಲ್ಲ ಮತ್ತೆ ಕೇಳಿಸಿಕೊ, ಅರ್ಥ ಆಗಲಿಲ್ಲ ಮತ್ತೆ ಕೇಳಿಸಿಕೊ, ಅರ್ಥ ಆಗಲಿಲ್ಲ ಮತ್ತೆ ಕೇಳಿಸಿಕೊ. ಯಾಕೆಂದರೆ ನಮಗೆ ಸಂಸ್ಕಾರವೇ ಇಲ್ಲದೆ 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಯಾವತ್ತೂ ಹೋಗದೆ ಇದ್ದಕ್ಕಿದ್ದಾಗೆ 11ನೇ ಕ್ಲಾಸಲ್ಲಿ ಹೋಗಿ ಕೂತು ಅವರು ಕೊಡುವ ಮ್ಯಾಥ್ಸ್ ಇಂಪೋಸಿಷನ್ನ ಕೂತು ಬರೀತೇವೆ ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ನಮಗೆ ಮೊದಲು 1-2 ಕಲಿಯುವುದರಿಂದ ಆರಂಭ ಆಗಬೇಕು. ಹಾಗಾಗಿ ಸಂಸ್ಕಾರ ಬರುವ ತನಕ ನಾವು ಸ್ವಲ್ಪ ದಿವಸ ಕೇಳ್ತಾ ಇರಬೇಕು. ಆ ಆಸಕ್ತಿ ಉಳಿಯುವುದುಂಟಲ್ವ, ಅದು ಭಕ್ತಿ. ಅದನ್ನು ಉಳಿಸ್ಕೊಂಡ್ರೆ ಮುಂದಿದ್ದು ಜ್ಞಾನ ಬರಲಿಕ್ಕೆ ಅವಕಾಶ ಆಗುತ್ತೆ. ಆ ಜ್ಞಾನ ಬಂದರೆ ಮತ್ತೆ ಭಕ್ತಿ ದೃಢ ಆಗುತ್ತೆ. ಆ ಭಕ್ತಿ ಮತ್ತೆ ದೃಢ ಆದರೆ ಯಾವುದನ್ನು ಪ್ರೀತಿಸಬೇಕು ಯಾವುದನ್ನು ಪ್ರೀತಿಸಬಾರದು ಅಂತ ಗೊತ್ತಾಗುತ್ತೆ. ಯಾವುದು ಶಾಶ್ವತ ಯಾವುದು ನಶ್ವರ ಎರಡು ಗೊತ್ತಾದಾಗ, ನಶ್ವರ ಯಾವುದು ಅಂತ ಗೊತ್ತಾದಾಗ ವೈರಾಗ್ಯ ತಾನಾಗಿ ಬರುತ್ತೆ, ಶಾಶ್ವತವಾದದ್ದು ಯಾವುದು ಅಂತ ಗೊತ್ತಾದಾಗ ಭಕ್ತಿ ತಾನಾಗಿ ಹುಟ್ಟುತ್ತೆ. ಹಾಗಾದರೆ ಭಕ್ತಿ ಮತ್ತು ವೈರಾಗ್ಯ ಇದೆರಡು ಹುಟ್ಟುವುದಕ್ಕೆ ಬೇರು ಜ್ಞಾನ. ಹಾಗಾಗಿ ಜ್ಞಾನದಿಂದ ಭಕ್ತಿ ಜಾಸ್ತಿ ಆಯಿತು ಅಂದರೆ ಮತ್ತೆ ಮತ್ತೆ ಭಗವಂತನ ಎಚ್ಚರ ಬರುವುದಕ್ಕೆ ಕಾರಣ ಆಗಿ ಭಕ್ತಿ ಅನ್ನೋದು ನಮಗೆ ಪ್ರೇರಣೆಯನ್ನು ನೀಡುತ್ತೆ. ಹೀಗೆ ಭಕ್ತಿಯ ಎಚ್ಚರ ಬರಬೇಕು ಅಂತಂದರೆ ನಮಗೆ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಬರಬೇಕು ಅಂತಂದರೆ ಸಹಜವಾಗಿ ಸ್ವಲ್ಪ ಆಸಕ್ತಿ ಇರಬೇಕು. ಹೀಗೆ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ. ಭಕ್ತಿ ಇದ್ದರೆ ದೇವರ ಭಕ್ತಿ ಮಾತ್ರ ಅಲ್ಲ, ನಮಗೆ ಪಾಠ ಮಾಡಿದವರು ಗುರುಗಳು ಅನ್ನುವ ಗುರುಭಕ್ತಿಯೂ ಬೇಕು. ಭಕ್ತಿ ಅಂದರೆ ಮಾತೃಭಕ್ತಿ ಇದೆ, ಪಿತೃಭಕ್ತಿ ಇದೆ, ಗುರುಭಕ್ತಿ ಇದೆ, ಬಂಧುಭಕ್ತಿ ಇದೆ. ನಮ್ಮ ಜೊತೆಗೆ ಈ ದೇಶಕ್ಕೆ ಯಾರ್ಯಾರು ದೇಹವನ್ನೇ ಅರ್ಪಿಸಿ ತಮ್ಮ ಬದುಕನ್ನೇ ಅರ್ಪಿಸಿ ಯಾವ ಯಾವ ಉದ್ಧಾರಕ್ಕೆ ಕಾರಣ ಆಗಿದ್ದಾರೋ ಅವರೆಲ್ಲರೂ ಭಕ್ತಿಗರ್ಹರೇ. ಬಿಟ್ಟುಬಿಡಲಿಕ್ಕೆ ಯಾವುದೂ ಇಲ್ಲ. ಎಲ್ಲೆಲ್ಲಿಂದ ಉಪಕೃತರೋ ಆ ಎಲ್ಲವನ್ನೂ ನಾವು ಭಕ್ತಿ ಅಂತ ಹೆಸರಿನಿಂದ ಕರಿಬೇಕು. ಆದರೆ ಎಲ್ಲದಕ್ಕಿಂತ ಹೆಚ್ಚು ಭಕ್ತಿ ಮಾಡಬೇಕಾದ್ದು ಯಾವುದು ಅಂದರೆ, ಯಾವುದರಿಂದ ನಮ್ಮ ಪ್ರತಿಯೊಂದು ಕ್ಷಣವೂ ಅಸ್ತಿತ್ವದಲ್ಲಿ ಇದೆಯೋ ಆ ವ್ಯಕ್ತಿಗೆ ನಾವು ಹೆಚ್ಚು ಭಕ್ತಿ ಮಾಡಬೇಕು. ಅದು ಯಾವುದು ಅಂದರೆ ಅದನ್ನು ಅವ್ರು ಹೇಳಿದರು. ಕೃಷ್ಣ ಹೇಳಿದ, ಮೈ ಅನನ್ಯೇನ ಯೋಗೇನ, ನನ್ನಲ್ಲಿ ಅನನ್ಯವಾದ
ಪ್ರೀತಿಯಿಂದ ಅನನ್ಯವಾದ ಸಂಬಂಧವನ್ನು ಇಟ್ಟುಕೊಂಡು ಯಾರು ಪೂಜಿಸುತ್ತಾನೋ ಅವನ ಭಕ್ತಿ ಅನ್ನೋದು ಶುದ್ಧ ಆಗುತ್ತೆ ಅಂತ. ಹಾಗಾದರೆ ಭಕ್ತಿ ಅಂದರೆ ನಾವು ಯೋಚನೆ ಮಾಡಿದ್ದು ಸುದೃಢ ಸರ್ವತೋಧಿಕ ಅಂತ, ಎಲ್ಲದಕ್ಕಿಂತ ಎತ್ತರದ ಶಕ್ತಿ ಯಾವುದು ಅಂತ ಯೋಚನೆ ಮಾಡಬೇಕು. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ತೀರ್ಮಾನ ಮಾಡಲಿಕ್ಕೆ ಒಂದು ದಿವಸದ ಉಪನ್ಯಾಸದಿಂದ ಸಾಧ್ಯ ಇಲ್ಲ. ನಮಗೆ ನಮ್ಮದೇ ಆದ ಒಂದು ಥಿಂಕಿಂಗ್ ಪ್ರೋಸೆಸ್ ಇದೆ. ಯಾವತ್ತೂ ಕೂಡ ಶಾಸ್ತ್ರ ನೀನಿದನ್ನು ಒಪ್ಪು ಅಂತ ಹೇಳಲ್ಲ, ಯಥೇಚ್ಛಸಿ ತಥಾಕುರು ಅಂತ. ಕೃಷ್ಣ 18 ಅಧ್ಯಾಯ ಉಪದೇಶ ಮಾಡುವಾಗ ಕೊನೆಯಲ್ಲಿ ಹೇಳಿದ್ದು, ನಾನು ಹೇಳಬೇಕಾದ್ದನ್ನು ಹೇಳಿದೇನಪ್ಪ, ನಿನ್ನ ಮನಸ್ಸಿಗೆ ಏನು ತೋಚೋತೋ ಅದನ್ನು ಮಾಡು ಅಂತ. ಅದರ ಅರ್ಥ ಏನು? ಜ್ಞಾನ ಕೊಡುವುದಷ್ಟೇ ಶಾಸ್ತ್ರದ ಉದ್ದೇಶ ಹೊರತು ನಮ್ಮನ್ನು ಫೆನೆಟಿಕ್ ಆಗು ಅಂತ ಯಾವತ್ತೂ ಹೇಳಿಲ್ಲ. ನಾವು ಏನನ್ನು ಚಿಂತಿಸಬೇಕು ಅಂತಿದ್ದೇವೋ ಅದು ನಮ್ಮ ಹಕ್ಕಿಗೆ ಬಿಟ್ಟದ್ದು. ನಾವದನ್ನು ಸರಿಯಾಗಿ ತಿಳ್ಕೊಳ್ಳುವ ಗುರುಗಳನ್ನು ಹಿಡ್ಕೊಂಡ್ರೆ, ಅದಕ್ಕೆ ಅವರು ಹೇಳಿದ್ದು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ಗುರುಗಳಿಲ್ಲದೆ ನಾವು ದೇವರ ಹತ್ರ ಭಕ್ತಿ ಮಾಡಲಿಕ್ಕೂ ಆಗೋದಿಲ್ಲ. ಅದರಲ್ಲೂ ಒಬ್ಬ ಉತ್ತರ ಭಾರತದ ಸಂತರು ದೇವರು ಮತ್ತು ಒಬ್ಬ ಗುರು ಇಬ್ಬರು ಒಟ್ಟಾದರೆ ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಮೊದಲು ಗುರುಗಳಿಗೆ ಮಾಡ್ತೇನೆ ಅಂತ. ಯಾಕೆ ಅಂದರೆ ಇವನು ದೇವರು ಹೌದೋ ಅಲ್ಲೋ ಅಂತ ಹೇಳೋರು ಅವ್ರು ಹೇಳಿದ ಮೇಲೆ ಇದು ದೃಢ ಆಗುತ್ತೆ. ನಾನು ಅಕಸ್ಮಾತ್ ದೇವರು ಅಂತ ಇನ್ಯಾರೋ ವೇಷ ಹಾಕೊಂಡು ಬಂದವ್ರು ನಮಸ್ಕಾರ ಮಾಡಿದರೆ, ಗುರುಗಳು ಕೈ ತಪ್ಪಿ ಹೋದರೆ ಮತ್ತೆ ದೇವರು ಯಾವತ್ತೂ ಗೊತ್ತಾಗಲ್ಲ ನನಗೆ. ಹಾಗಾಗಿ ಎರಡರಲ್ಲಿ ಮೊದಲು ನಾನು ಕಾಲು ಹಿಡಬೇಕಾದದ್ದು ಯಾವುದು ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಭಕ್ತಿ ಬೇಕು, ವಿರಕ್ತಿ ಬೇಕು. ನಮಗೆ ಭಕ್ತಿ ಬೇಕು ಅಂತಾದರೆ ನಾವು ಗುರುಗಳನ್ನೇ ಹಿಡ್ಕೊಳ್ಬೇಕು. ಗುರುಗಳನ್ನು ಹಿಡ್ಕೊಂಡ್ರೆ ದೇವರ ದಾರಿಯನ್ನು ತೋರಿಸ್ತಾರೆ. ಹಾಗೆ ಅಂತ ಹೇಳಿ ನಮಗೆ ಕೆಲವೊಂದು ಸರ್ತಿ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸಮಯ ತಗೊಳ್ಳುತ್ತೆ. ಕೆಲವು ಕಡೆ ಶಿವಭಕ್ತಿಯೇ ಪ್ರಧಾನ ಅಂತಾರೆ, ಕೆಲವು ಕಡೆ ವೈಷ್ಣವ ಭಕ್ತಿ ಆಗುತ್ತೆ. ಪಂಥ, ದಾಸಪಂಥ ತುಂಬ ರೀತಿಯಲ್ಲಿ ಬೆಳ್ಕೊಂಡು ಬಂದಿದೆ. ಇಡೀ ದೇಶದಲ್ಲಿ ನೋಡಿದರೆ ಶಿವಭಕ್ತಿಯನ್ನು ಮಾಡಿದ ಶರಣರು ಇದ್ದಾರೆ, ವೈಷ್ಣವ ಭಕ್ತಿಯನ್ನು ಮಾಡಿದಂತಹ ಆಳ್ವಾರರು ಇದ್ದಾರೆ, ಪ್ರಪಂಚದ ಪ್ರತಿಯೊಂದು ತತ್ವವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುವ ದಾಸರು ಇದ್ದಾರೆ. ನಾವು ಇಡೀ ದೇಶದಲ್ಲಿ ಎಲ್ಲ ಮೂಲೆಗೆ ಹೋದಾಗಲೂ ಆಯಾ ಕಾಲದಲ್ಲಿ ಆಯಾ ಜನರಿಗೆ ಅಲ್ಲಿ ಬಂದಂತಹ ಸಂದೇಹಗಳನ್ನು ಪರಿಹರಿಸಲಿಕ್ಕೆ ಭಗವಂತನೇ ಕಳುಹಿಸಿಕೊಟ್ಟ ಬೇರೆ ಬೇರೆ ಮಾಧ್ಯಮದ ದಾರಿಯಲ್ಲಿ ಅವರನ್ನು ಮುನ್ನಡೆಸಲಿಕ್ಕೆ ದಾಸಪಂಥವನ್ನು ಹಾಕಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ನಮಗೆ ಪುರಾಣದಲ್ಲಿ ಮೊದಲು ಸಿಗುವಂತಹ ಒಬ್ಬರು ದಾಸರು ಯಾರು ಅಂದರೆ ನಾರದರು. ಅವರು ತಂಬೂರಿ ಹಿಡ್ಕೊಂಡು 24 ಗಂಟೆಯನ್ನು ಲೋಕ ಸುತ್ತುತ್ತಾ ದೇವರ ನಾಮಸ್ಮರಣೆಯನ್ನು ನಿರಂತರ ಮಾಡ್ತಾ ಎಲ್ಲ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ. ನಮಗೆ ನಾರದ ಅನ್ನುವ ಶಬ್ದ ತಪ್ಪು ಅರ್ಥದಲ್ಲಿ ಬಳಕೆಯಲ್ಲಿದೆ. ನಮಗೇನು ಅಂದರೆ ಇಲ್ಲಿದ್ದ ಅಲ್ಲಿಗೆ ಹಚ್ಚಿಕೊಡೋರು ಅಂತ ಅರ್ಥದಲ್ಲಿ. ವಸ್ತುತಃ ಅವರು ಯಾವತ್ತೂ ಕೂಡ ಯಾರನ್ನೂ ದಾರಿ ತಪ್ಪಿಸಿದ ಕೆಲಸ ಮಾಡಲೇ ಇಲ್ಲ. ಅಲ್ಲ, ಪುರಾಣದಲ್ಲಿ ಹಾಗೆ ಕಾಣುತ್ತಲ್ವ ಅಂದರೆ ಅದು ನಮಗೆ ಪುರಾಣದಲ್ಲಿ ಕಂಡದ್ದಲ್ಲ, ಆಮೇಲಿನ ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ, ಹರಿಕಥೆಗಳಲ್ಲಿ ಕಂಡ ಕಥೆ ಅದು. ಆದರೂ ಪುರಾಣದಲ್ಲಿ ಅದಕ್ಕೆ ಬೇಕಾದ ಮಾತು ಇದೆಯಲ್ವಾ ಅಂದರೆ ಅದರ ಹಿನ್ನೆಲೆ ಬೇರೆ ಇರುತ್ತೆ. ಈಗ ಕಂಸನ ವಿಷಯದಲ್ಲಿ ಆ ಥರ ಮಾತು ಬರುತ್ತೆ. ಕಂಸ ವಸ್ತುತಃ ವಸುದೇವ ಮೊದಲು ತಂದು ಕೊಟ್ಟ ಮಗುವನ್ನು ಬಿಟ್ಟು ಕಳಿಸ್ತಾನೆ. ಈ ಮಗು ಏನು ಮಾಡುತ್ತೆ? ಬೇಡ. ಆಗ ನಾರದರು ಬಂದು ಹೇಳ್ತಾರೆ, ಅಯ್ಯೋ ನಿನಗೆ ಗೊತ್ತಿಲ್ಲ, ಈ ದೇವತೆಗಳ ಲೆಕ್ಕಾಚಾರ ಉಂಟಲ್ವಾ, ಅದು 1ರಿಂದ 8 ಆಗ್ಬೋದು, 8ರಿಂದ 1 ಅಂತ ತಂದಾಗ ಈ 1 8 ಆಗುತ್ತೆ, ನಿನಗೆ ಗೊತ್ತಿಲ್ಲ ಅಂತ. ಅವನು ತಕ್ಷಣ ಆ ಮಗುವನ್ನು ತಂದ, ಹೊಡೆದು ಕೊಂದ. ನಾರದರದ್ದು ತಪ್ಪಲ್ವಾ ಅಂತ ನಮಗೆ ಮೇಲ್ನೋಟಕ್ಕೆ ಕಥೆಗೆ ಹಾಗೆ ಅನಿಸುತ್ತೆ. ಯಾವಾಗಲೂ ನಮಗೆ ಉಳಿದವರು ಕಂಡಂತೆ ಮಾತ್ರ ಸತ್ಯ ಗೊತ್ತಿದೆ, ವ್ಯಕ್ತಿ ಕಂಡಂತೆ ಒಳಗೇನಿದೆ ಅದು ಗೊತ್ತಿಲ್ಲ. ಅದರ ನಿಜವಾದ ಕಥೆಯನ್ನು ಪುರಾಣದಲ್ಲಿ ಬೇರೆ ಕಡೆ ಹೇಳ್ತಾರೆ. ಏನಾಗಿದೆ ಅಂದರೆ, ಒಂದಿಷ್ಟು ಋಷಿಗಳು ಜ್ಞಾನಿಗಳನ್ನು ದೇವಲೋಕದಲ್ಲಿ ಮಧ್ಯದಲ್ಲಿ ಅಪಹಾಸ್ಯ ಮಾಡ್ತಾರೆ. ಅಪಹಾಸ್ಯ ಮಾಡಿದಾಗ ಅವರು ಭೂಮಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಆ 6 ಜನ ಹುಡುಗರು ಕೂಡ, ಋಷಿಕುಮಾರರು ಕೂಡ ತಪ್ಪಾಯಿತು ಅಂತ ಕೇಳಿಕೊಳ್ತಾರೆ. ತಪ್ಪಾಯಿತು ಅಂತ ಕೇಳಿಕೊಂಡಾಗ ಕೊನೆಗೆ ಹೇಳ್ತಾರೆ, ನಾವು ಹುಟ್ಟುವುದಕ್ಕೆ ಬೇಜಾರಿಲ್ಲ, ಆದರೆ ಹುಟ್ಟಿದ ತಕ್ಷಣ ಮತ್ತೆ ಅಲ್ಲಿ ಬದುಕಬಾರ್ದು, ನಾವಲ್ಲೇ ನಮ್ಮ ಪ್ರಾಣ ಬಿಡಬೇಕು, ಆ ರೀತಿ ನಮ್ಮನ್ನು ಆಶೀರ್ವದಿಸಿ. ಯಾಕೆಂದರೆ ಅವ್ರಿಗೆ ಭಯ, ಭೂಮಿಯಲ್ಲಿ ಹುಟ್ಟುವುದು ಅಂದರೆ ದೇವತೆಗಳಿಗೆ ಅದೇ ನರಕ. ನಾವು ಇಲ್ಲಿ ಹುಟ್ಟುವುದೇ ದೊಡ್ಡ ರಾಜ್ಯ ಅಂತ ಅಂದ್ಕೊಂಡು ಇಲ್ಲಿಯ ಆ ಭೂಮಿಯನ್ನೇ ನಾವು ಅತ್ಯಂತ ದೊಡ್ಡ ಸಂಪತ್ತು ಅಂತ ಭಾವಿಸಿದರೆ ದೇವತೆಗಳಿಗೆ ಅಕಸ್ಮಾತ್ ನರಕ ಆಗುವುದು ಅಂತ ಇದ್ರದ್ದು ಭೂಮಿಯಲ್ಲಿ ಬೀಳೋದು ಅಂತ. ಹಾಗೆ ಅವರು ಯೋಚನೆ ಮಾಡಿ ಕೇಳಿದರು. ಅದೇ ವ್ಯಕ್ತಿಗಳು ಆ ಶಾಪದ ಬರದಿಂದ ಅಸುರರಾಗಿ ಹುಟ್ಟಿ ಅಂತಲೂ ಹೇಳಿದ್ದಕ್ಕಾಗಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು. ಯಾವಾಗ ಹಿರಣ್ಯಕಶಿಪು ರಾಜ್ಯವನ್ನು ಆಳ್ತಾ ಇದ್ದ ಸಂದರ್ಭದಲ್ಲಿ ಅವನು, ಈ ಹಿರಣ್ಯಕಶಿಪು ತಾನೇ ದೇವರು ಅಂತ ಲೋಕದಲ್ಲಿ ನನಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಈ ಕಾಲನೇಮಿಯ ಮಕ್ಕಳು ಭಗವಂತನನ್ನು ಅಂದರೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿ ನಾವು ಅವಧ್ಯರಾಗಬೇಕು ಅಂತ ಬಯಸಿದರು. ಕೋಪ ಬಂತು. ವಸುತಃ ಅವನೂ ಕೂಡ ಮೊದಲು ಅವಧ್ಯನಾಗಬೇಕು ಅಂತ ಬಯಸಿದ್ದು ಬ್ರಹ್ಮನ ಹತ್ರನೇ ಪ್ರಾರ್ಥನೆ ಮಾಡಿ, ಆದರೆ ನನ್ನ ಹತ್ರ ಪ್ರಾರ್ಥನೆ ಮಾಡಬೇಕಿತ್ತು, ನೀವು ಬ್ರಹ್ಮನ ಹತ್ರ ಯಾಕೆ ಮಾಡಿದ್ರಿ ಅಂತ ನಿಮ್ಮ ತಂದೆಯ ಕೈಯಲ್ಲೇ ನೀವು ಪ್ರಾಣ ಬಿಡಿ ಅಂತ ಅವನೊಂದು ಶಾಪ ಕೊಟ್ಟ.
ಅಲ್ಲ, ಹಿರಣ್ಯಕಶಿಪು ಕೊಟ್ಟ ಶಾಪಕ್ಕೆ ಬೆಲೆ ಇದೆಯಾ? ವಸ್ತುತಃ ಅದರ ಒಳಗೆ ಇದ್ದ ಅತ್ಯಂತ ಭಕ್ತನಾದ ಜಯ, ಅವನ ಮಾತು ಸತ್ಯ ಮಾಡಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ಹುಟ್ಟಿ ಬಂದದ್ದು ದೇವಕಿಯ ಗರ್ಭದಲ್ಲಿ, ಭೂಮಿಯಲ್ಲಿ ಹುಟ್ಟಿ ಬಂದರು. ಮತ್ತೆ ತಂದೆ ಕೈಯಲ್ಲೇ ಸಾಯಬೇಕು ಅಂತ ಹಿರಣ್ಯಕಶಿಪುವಿನ ಶಾಪ ಇತ್ತು. ತಂದೆ ಯಾರು ಅಂದರೆ ಇದೇ ಕಂಸ, ಅವನೇ ಕಾಲನೇಮಿ. ತಂದೆಯ ಕೈಯಲ್ಲಿ ಸಾಯಬೇಕು ಅಂತನ್ನುವ ಆ ಒಂದು ಶಾಪ ಮತ್ತು ದೇವತೆಗಳ ಶಾಪದಂತೆ ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ನೀವು ಸಾಯಬೇಕು ಅಂತನ್ನುವ ಎರಡೂ ಶಾಪ ಒಟ್ಟಾಗಬೇಕು ಅಂದರೆ ನಾರದರು ಇಲ್ಲಿ ಬಂದು ಕಂಸನಿಗೆ ಆ ಮಾತು ಹೇಳಲೇಬೇಕಿತ್ತು. ಅವನು ಯಥಾ ಪ್ರಕಾರ ಬಂದು ಅವರಿಗೆ ಶಾಪ ಇದೆ, ವಿಮುಕ್ತಿ ಮಾಡಲಿಕ್ಕೋಸ್ಕರ ನೀನು ಹೇಳು ಅಂದರೆ ಅವನು ಕೇಳುವವನ? ಅವನಿಗೇನು ಅಂದರೆ ತಾನು ಮಾಡುವ ಕೆಲಸ ಸರಿಯಾಗಿ ನಡಿಬೇಕು. ವಸ್ತುತಃ ಕ್ರಿಮಿನಾಲಜಿ ಅಂತ ಹೇಳ್ತಾರೆ ಇದನ್ನು. ಅವನು ನಿಜವಾಗಿ ಒಳ್ಳೆಯವನಾಗಿದ್ದರೆ ಅವ್ರು ಹೇಳಿದರೂ ಕೊಲ್ಲಬಾರ್ದಿತ್ತು. ಕೆಲವೊಂದು ಸರ್ತಿ ಒಬ್ಬ ಕಳ್ಳ ಅಂತ ಗೊತ್ತಿದೆ, ಆದರೆ ಪೊಲೀಸ್ನವರಿಗೆ ಯಾವುದೇ ಸಾಕ್ಷ್ಯ ಸಿಕ್ಕಿರುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೇಕು ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವನಿಗೆ ಕಳ್ಳತನಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಆಗಲೂ ಅವನು ಕಳ್ಳತನ ಮಾಡದೆ ಹೊರಕ್ಕೆ ಬಂದ ಅಂದರೆ ಅವನು ನಿರಪರಾಧಿ ಅಂತ. ಆದರೆ ಯಾವಾಗ ಅಂಥ ಅವಕಾಶ ಸಿಕ್ಕಿದ ತಕ್ಷಣ ಅದನ್ನು ಕದಿಬೇಕು ಅಂತ ಹೋಗಿ ಸಿಕ್ಕಾಕೊಳ್ತಾನೆ, ಆಗ ಅವನಿಗೆ ಈ ಹಿಂದೆ ಯಾವುದೆಲ್ಲ ತಪ್ಪಿಸಿಕೊಂಡಿದ್ದ ಆ ಎಲ್ಲ ತಪ್ಪಿಸಿಕೊಂಡ ತಪ್ಪಿಗೆ ಈಗ ವ್ಯವಸ್ಥಿತವಾಗಿ ಸಿಕ್ಕಿಬಿದ್ದ ಕಳ್ಳತನದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಕಂಸನಲ್ಲಿ ಒಳಗೆ ಇದ್ದ ದುಷ್ಟತನವನ್ನು ನಾರದರು ಜಸ್ಟು ಮಾತು ಹೇಳುವ ಮೂಲಕ ತೋರಿಸಿಕೊಟ್ರು. ಅವನಿಗೆ ಇಲ್ಲ ಅಂದರೆ ಅಷ್ಟು ಮಗುವನ್ನು ಅವರು ಹೇಳಿದ ಮೇಲಾದರೂ ಬಿಡ್ಬೋದಿತ್ತು. ಅಯ್ಯೋ ಈ ಮಗು ಏನು ಮಾಡ್ಲಿಕ್ಕೆ ಸಾಧ್ಯ, ನೀವು ಹೇಳಿದ ತಕ್ಷಣ. ಹಾಗೆ ಎಲ್ಲರೂ ಹೇಳಿದ್ದನ್ನು ನಡೆಸ್ಕೊಂಡು ಬಂದವನವನು. ಎಷ್ಟು ಬುದ್ಧಿವಾದ ಹೇಳಿದರು, ಅಪ್ಪನನ್ನು ಜೈಲಿಗೆ ಹಾಕಬೇಡ, ಅವ್ರು ನಿನ್ನ ಅಪ್ಪ ಅಂತ ಎಷ್ಟು ಬುದ್ಧಿವಾದ ಹೇಳಿದರು. ಯಾದವರನ್ನೆಲ್ಲ ಓಡಿಸ್ಬೇಡ, ನಾವು ಕುಲದಲ್ಲಿ ಒಟ್ಟಿಗೆ ಇರಬೇಕು ಅಂತ ಎಲ್ಲರೂ ಹೇಳಿದರು. ಇಡೀ ಯಾದವರ ವಂಶವನ್ನೇ ದೇಶದ ಗಡಿಪಾರು ಮಾಡಿ ಯಾವ ಕಡೆಯಲ್ಲೂ ಯಾರೂ ಉಳಿಬಾರದು ಅಂತ ಮಾಡಿದ್ದ, ತಾನೊಬ್ಬನೇ ಇರಬೇಕು ಅಂತ. ಹೀಗೆ ಇದ್ದ ಯೋಚನೆಗೆ ನಾರದರು ಜಸ್ಟ್ ಬಂದು ಒಂದು ವಿಷಯವನ್ನು ತಿಳಿಸಿದರು. ಅವನ ನಿಜವಾದ ಸ್ವಭಾವ ವ್ಯಕ್ತ ಆಯಿತು. ಆ ಮೂಲಕವಾಗಿ ಆ 6 ಮಕ್ಕಳ ಹತ್ಯೆ ಆಯಿತು ಆರಂಭದಲ್ಲಿ. 7ನೇ ಮಗು ಬಲರಾಮಾದ, 8 ಮತ್ತೆ ಕೃಷ್ಣ ಹುಟ್ಟಿದ ಕಥೆ ಇದೆ. ಒಟ್ಟು ನಾರದರು ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದರ ಹಿನ್ನೆಲೆ, ಅದರ ವಿಷಯ ಗೊತ್ತಿಲ್ಲದೇ ಇದ್ದರೆ ನಮಗೆ ಲೋಕದಲ್ಲಿ ಅವರು ಇವತ್ತು ನಾವು ಬಳಸುವಂತಹ ಮಧ್ಯದಲ್ಲಿ ತಂದಿಡುವವ ಅನ್ನುವ ಅರ್ಥಕ್ಕೆ ಹೆಚ್ಚು ಹೊಂದಿಕೆ ಆಗುತ್ತೆ. ವಸ್ತುತಃ ನಾರದ ಅನ್ನುವ ಶಬ್ದದ ಅರ್ಥ ನಾರಂ ದದಾತಿ, ದೇವರ ಮೇಲೆ ಪ್ರೀತಿಯನ್ನು ಜ್ಞಾನವನ್ನು ಹುಟ್ಟಿಸುವವನು ಅಂತ ಅರ್ಥ. ನಾವು ಅವರನ್ನು ಪ್ರಾರ್ಥಿಸಿದರೆ, ಅವರನ್ನು ದೇವರ ಭಕ್ತಿ ಹುಟ್ಟಿಸುವವನು ಅಂತ ಅವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ದೇವರಲ್ಲಿ ಮತ್ತಷ್ಟು ಪ್ರೀತಿಯನ್ನು ಭಕ್ತಿಯನ್ನು ಅವರು ಹುಟ್ಟಿಸ್ತಾರೆ. ನಾವು ಯಾವಾಗ ಅವರು ಲೋಕದಲ್ಲಿ ಹೀಗೆ ಮಧ್ಯದಲ್ಲಿ ತಂದಿಡ್ತಾರೆ ಅಂತ ಎಲ್ಲೆಲ್ಲಿ ಬಳಸ್ತೇವೋ ನಮ್ಗೆ ಅಂಥದ್ದೇ ಬುದ್ಧಿಯನ್ನು ಕೊಡ್ತಾರೆ, ನಮ್ಮಲ್ಲೂ ಅಂಥದ್ದೇ ಯೋಚನೆಗಳು ಬರುತ್ತೆ. ಯಾಕೆ ಅಂದರೆ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಯಂ ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ನಾವು ದೇವರನ್ನು, ನಮ್ಮ ಹತ್ತಿರದಲ್ಲಿರುವ ದೊಡ್ಡ ಜ್ಞಾನಿಗಳನ್ನು ಹೇಗೆ ಅಂತ ಉಪಾಸ ಮಾಡ್ತೇವೋ ಅವ್ರು ಹಾಗೆ ಫಲ ಕೊಡ್ತಾರೆ ಅಂತ. ದೇವರನ್ನು ನಮಗೆ ಕಷ್ಟ ಕೊಡುವವನಲ್ಲ, ಅವನು ನಮ್ಮನ್ನು ಪ್ರೀತಿಸುವವನು, ರಕ್ಷಿಸುವವನು ಅಂತ ಚಿಂತಿಸಿದರೆ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಆದರೆ ನಾವು ದೇವರನ್ನು ಯಾವಾಗಲೂ ಬೈಕೊಳ್ತಿರೋದು, ನಾನೇನು ತಪ್ಪು ಮಾಡಿದ್ದೇನೆ ಅಂತ ದೇವರು ನಮ್ಗೆ ಶಿಕ್ಷೆ ಕೊಟ್ಟಿದ್ದಾನೆ. ದೇವರ ಬುದ್ಧಿ ಏನು ಅಂದರೆ ಒಳ್ಳೆಯವರಿಗೆ ಹೆಚ್ಚು ಕಷ್ಟ ಕೊಡೋದು ಅಂತ ನಾವು ಮತ್ತೆ 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 ಅದನ್ನೇ ಹೇಳ್ತಾ ಇದ್ದರೆ ನಮಗೆ ಮತ್ತೆ ಮತ್ತೆ ಕಷ್ಟವೇ ಬರ್ತಾ ಇರುತ್ತೆ. ದೇವರು ಖಂಡಿತ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಮಾತ್ರ ಈ ವ್ಯವಸ್ಥೆಯಲ್ಲಿ ಇಟ್ಟಿದ್ದಾನೆ ಹೊರತು ಕೈ ಬಿಡುವವನಲ್ಲ ಅಂತ ನಾವು ಮತ್ತೆ ಮತ್ತೆ ಗಟ್ಟಿ ನಂಬಿದರೆ, ಅದು ಪರೀಕ್ಷೆಯ ಕಾಲದಲ್ಲಿ ನಾವು ಗೆದ್ದು ಬಿಟ್ಟೆವು ಅಂದರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಮನಸ್ಸು ದೃಢವಾಗಿ ನಿಲ್ಲುತ್ತೆ. ಹಾಗಾಗಿ ದೇವರಲ್ಲಿ ಮತ್ತು ಗುರುಗಳಲ್ಲಿ ಇಬ್ಬರಲ್ಲೂ ಭಕ್ತಿ ಬೇಕು. ಹಾಗಾಗಿ ನಾರದಾದಿಗಳೆಲ್ಲ ಗುರುಗಳಾಗ್ತಾರೆ, ಭಗವತ್ ಶಕ್ತಿಗಳೆಲ್ಲ ಭಗವಂತನ ಸ್ಥಾನದಲ್ಲಿ ನಿಲ್ತಾರೆ. ತಸ್ಯೈತೆ ಕಥಿತಾಹ್ಯರ್ಥಾ, ನಮಗೆ ಶಾಸ್ತ್ರ ಅರ್ಥ ಆಗಬೇಕು ಅಂತಂದರೆ ಈ ಭಕ್ತಿ ಬೇಕು ಅಂತ ಹೇಳ್ತಾರೆ. ದೇವರ ಭಕ್ತಿ ಮತ್ತು ಗುರುಗಳ ಭಕ್ತಿ ಇದ್ದರೆ ಮಾತ್ರ ನಮಗೆ ಶಾಸ್ತ್ರ ತೆರ್ಕೊಳ್ಳುತ್ತೆ. ನಮಗೆ ಭಕ್ತಿ ಬೇಕಾದ ಮುಖ್ಯ ಉದ್ದೇಶ ಕೇವಲ ಭಕ್ತಿಯ ಒಂದು ಮುಖ ನಮಗೇನು ಅಂದರೆ ದೇವರ ಮುಂದೆ ಕೂತಾಗ ಪ್ರಪಂಚದ ಬೇರೆ ಎಲ್ಲ ವಿಷಯ ಮರೆತು ಹೋಗುತ್ತೆ ಅಂದರೆ ಅದು ಸರಿಯಾದ ದಾರಿಯಲ್ಲಿದ್ದೇವೆ ಅಂತ ಅರ್ಥ. ನಾವು ನಮಗೆ ಕೂತಾಗ ಪಕ್ಕದಲ್ಲಿ ಇದ್ದದ್ದೇ ಕೇಳ್ತಾ ಇದೆ, ಏನೂ ಒಳಗೆ ಹೋಗ್ತಾ ಇಲ್ಲ, ಇನ್ನೆಲ್ಲೋ ನಾವು ಹೋಗಬಾರದ ಜಾಗದ್ದೇ ಯೋಚನೆ ಬರ್ತಾ ಇದೆ ಅಂತಂದರೆ ನಮ್ಮ ಜ್ಞಾನ ಪಕ್ವವಾಗಿಲ್ಲ. ಭಕ್ತಿ ಬರಬೇಕು ಅಂದರೆ ಮನಸ್ಸಿನಲ್ಲಿ ಏನು ಚಿಂತಿಸಬೇಕು ಅಂತ ಗೊತ್ತಿರಬೇಕು. ಸುಮ್ಮನೆ ಭಕ್ತಿ ಮಾಡಬೇಕು ಅಂತ ಕೂತ್ರೆ ಭಕ್ತಿ ಬರಲ್ಲ. ಅದಕ್ಕೋಸ್ಕರ ಅವರು ಏನು ಹೇಳಿದರು, ತಿಳ್ಕೊಂಡು ಭಕ್ತಿ ಮಾಡು ಅಂತಂದರು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಮಾಡು. 3 ಬೇಕು ಒಂದು ಕೆಲಸ ಆಗಬೇಕು ಅಂದರೆ, ಜ್ಞಾನ, ಇಚ್ಛಾ, ಕ್ರಿಯಾ. ತಿಳುವಳಿಕೆ ಬೇಕು. ಏನು ಮಾಡಬೇಕು ಅಂತ ಗೊತ್ತಿದ್ದರೆ ಇಷ್ಟ ಆಗುತ್ತೆ, ಪ್ರೀತಿ ಬರುತ್ತೆ. ಬರೀ ಪ್ರೀತಿ ಬಂದರೂ ಉಪಯೋಗ ಇಲ್ಲ. ಆ ಪ್ರೀತಿಯಿಂದ ಯಾವ ಕೆಲಸ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಆ ಕೆಲಸ ಮಾಡುವ ಪ್ರಯತ್ನ ಮಾಡಬೇಕು. ಅಂದರೆ ಜ್ಞಾನ ಇದ್ದರೆ, ಈಗ ಉದಾಹರಣೆಗೆ ಹೇಳುವುದಾದರೆ ಮಡಿಕೆ ಆಗಬೇಕು. ಮಡಿಕೆ ಮಾಡುವವನಿಗೆ ಮಡಿಕೆ ಹೇಗೆ ಮಾಡಬೇಕು ಅಂತ ಗೊತ್ತಿದ್ದರೆ ಅವನು ಮಡಿಕೆ ಮಾಡುವ ಕುಂಬಾರ ಆಗ್ತಾನೆ.
ನಾವು ಯಾರೋ ಹೋಗಿ ಮಡಿಕೆ ಮಾಡಬೇಕು ಅಂತ ಹೋದರೆ ಅದು ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಆಗುತ್ತೆ. ಗಣಪತಿ ಮಾಡಲಿಕ್ಕೆ ಹೋಗಿ ಮೂತಿ ದಪ್ಪಾಗಿ ಮಂಗ ಆಗಿಬಿಡುತ್ತೆ. ಕೊನೆಗೆ ಅವ್ರು ಹೇಳ್ತಾರೆ, ನಾನು ಮಂಗನೇ ಮಾಡಲಿಕ್ಕೆ ಹೋಗಿದ್ದು, ನೀವೆಲ್ಲ ಗಣಪತಿ ಅಂತ ಅಂದ್ಕೊಂಡಿದ್ರಿ ಅಷ್ಟೇ ಅಂತ. ನಾವು ಸಮಾಧಾನ ಮಾಡಿಕೊಳ್ಬೇಕು. ಅದರಿಂದಾಗಿ ಜ್ಞಾನ ಬೇಕು. ಅದರ ನಂತರ ಬೇಕಾದದ್ದು ಇಚ್ಛಾ, ಜ್ಞಾನ ಇರುತ್ತೆ, ಆದರೆ ಪ್ರೀತಿಯೇ ಇರುವುದಿಲ್ಲ, ಇಷ್ಟನೇ ಇರುವುದಿಲ್ಲ, ಕೆಲಸ ಆಗಲ್ಲ. ಜ್ಞಾನದ ಜೊತೆಗೆ ಪ್ರೀತಿ ಬೇಕು, ಇಷ್ಟ ಆಗಬೇಕು, ಮಾಡಬೇಕು ಅಂತ. ಇಷ್ಟ ಇದ್ದರೂ ಆಗಲ್ಲ, ಮಾಡಬೇಕು. ಮಡಿಕೆ ಮಾಡುವುದು ಗೊತ್ತಿದೆ, ಮಾಡಬೇಕು ಅಂತ ಇಷ್ಟ ಇದೆ, ಆದರೆ ಮಡಿಕೆ ಮಾಡುವ ಪ್ರಯತ್ನವನ್ನೇ ಮಾಡಲಿಲ್ಲ ಅಂದರೆ ಮಡಿಕೆ ಆಗುವುದಿಲ್ಲ. ಇದರಲ್ಲಿ ಒಂದಿಲ್ಲ ಅಂದರೂ ಕೆಲಸ ಹಾಳಾಗುತ್ತೆ. ಜ್ಞಾನ ಇಲ್ಲ ಅಂದರೂ ಇಷ್ಟ ಇದೆ ಮಾಡಿದ ಏನೋ ಆಗುತ್ತೆ. ಇಷ್ಟ ಇದೆ, ಜ್ಞಾನ ಇಲ್ಲ, ಕ್ರಿಯೆಯೂ ಇಲ್ಲ, ಬರೀ ಕೆಲಸನೇ ಆಗೋದಿಲ್ಲ. ಜ್ಞಾನ ಮಾತ್ರ ಇದೆ ಅಂತಾಯಿತು. ಕ್ರಿಯೆ ಇದೆ, ಇಷ್ಟ ಇಲ್ಲ, ಜ್ಞಾನ ಇಲ್ಲ, ಕ್ರಿಯೆ ಆಗತ್ತೆ, ಕೆಲಸ ಸರಿ ಹೋಗಲ್ಲ. ನೀವು ಯಾವುದು ಒಂದು ಬಿಟ್ಟರು ನೋಡಿ, ಜ್ಞಾನ ಬಿಡಿ, ಇಚ್ಛೆ ಬಿಡಿ, ಕ್ರಿಯೆ ಬಿಡಿ, ಇದರಲ್ಲಿ ಯಾವುದು ಒಂದು ಬಿಟ್ಟರು ಇಷ್ಟ ಇಲ್ಲದ ಕೆಲಸ ಅಂತ ಆದ ಕೆಲಸ ಅದು ಪರಿಪೂರ್ಣವಾದ ಕೆಲಸ ಆಗುವುದೇ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿ ಅನ್ನುವುದಕ್ಕೆ 3 ಮುಖ ಇದೆ. ಅದು ಜ್ಞಾನದ ಮುಖವೂ ಇದೆ, ಈ ಕಡೆಯಿಂದ ಯಾವುದು ಮಾಡಬೇಕು ಬೇಡ ಅಂತ ಬೈಫರ್ಕೇಶನ್ ಮಾಡುವ ವೈರಾಗ್ಯದ ಯೋಚನೆಯೂ ಬೇಕು. ಇದಿದ್ದಾಗ ಭಕ್ತಿ ಪೂರ್ಣ ಆಗುತ್ತೆ. ನಮ್ಮ ಇಡೀ ದೇಶದಲ್ಲಿ ಜ್ಞಾನದ ಪರಂಪರೆ ಹರಿದು ಬಂದಾಗ ಮುಖ್ಯವಾಗಿ ಒಂದು ಮಾತು ಹೇಳ್ತಾರೆ. ಭಾಗವತದ ಮಾಹಾತ್ಮ್ಯವನ್ನು ಹೇಳುವಾಗ ಒಂದು ಸುಂದರವಾದ ಕಥೆಯನ್ನು ನಿರೂಪಣೆ ಮಾಡ್ತಾನೆ. ನಾರದರು ಒಂದು ಸರ್ತಿ ಭೂಮಿಗೆ ಬಂದ್ರಂತೆ. ಭೂಮಿಗೆ ಬಂದಾಗ ಪುಣ್ಯಕ್ಷೇತ್ರಗಳಲ್ಲೆಲ್ಲ ಪರ್ಯಟನೆ ಮಾಡಿಕೊಂಡು ಜ್ಞಾನಿಗಳ ಹತ್ರ ಎಲ್ಲ ಸಂವಾದ ಮಾಡಿಕೊಂಡು ಬರುವಾಗ ಮಧ್ಯದಲ್ಲಿ ಈ ಯಮುನೆಯ ತಟದಲ್ಲಿ ಒಬ್ಬಳು ಸುಂದರಿಯಾದ ತರುಣಿ ಕೂತಿದ್ಲಂತೆ. ನಾರದರಿಗೆ ಪ್ರಶ್ನೆ ಬಂತಂತೆ. ಅವಳ ಪಕ್ಕದಲ್ಲಿ 2 ಮುದುಕರು ಮಲ್ಕೊಂಡಿದ್ರಂತೆ. 2 ಮುದುಕರು ಮಲ್ಕೊಂಡಿದ್ದಾರೆ. ಪಕ್ಕದಲ್ಲಿ ತರುಣಿ ಕಣ್ಣೀರು ಹಾಕ್ತಾ, ಅಯ್ಯೋ ಈ ಮಕ್ಕಳು ಹೀಗಾಗಿ ಹೋದ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಂತೆ. ಆಗ ನಾರದರು ಕೇಳ್ತಾರಂತೆ, ಏನಪ್ಪ ಯಾಕಾಯಿತು ಹೀಗೆ, ಏನಾಯಿತು ಸಮಸ್ಯೆ? ಇಂಥ ಯಮುನೆಯ ಭಗವಂತ ಓಡಾಡಿದ ಜಾಗದಲ್ಲಿ ಕೂತು ಇಷ್ಟು ದುಃಖ ಪಡುವುದಕ್ಕೇನು ಕಾರಣ? ಅದಕ್ಕೆ ಅವಳು ಹೇಳ್ತಾಳಂತೆ, ಇವರಿಬ್ಬರು ನನ್ನ ಮಕ್ಕಳು, ನಾನು ಭಕ್ತಿ ಅಂತ, ಇವಳು ಇವನು ಈ ಕಡೆ ಇರುವ ವೈರಾಗ್ಯ, ಈ ಕಡೆ ಇರುವ ಜ್ಞಾನ. ಇವರಿಬ್ಬರಿಗೆ ಮುದಿತನ ಬಂದು ನಡಿಲಿಕ್ಕಾಗದೆ ಹೀಗೆ ತಟದಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಇವರನ್ನು ಹೇಗೆ ಉದ್ಧರಿಸುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಹೌದಾ, ನೀನು ಎಲ್ಲಿಂದ ಬಂದಿ? ಅದಕ್ಕೆ ಅವಳು ಹೇಳ್ತಾಳೆ, ಅಹಂತು ದ್ರವಿಡೇ ಉತ್ಪನ್ನ, ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ. ಆಮೇಲೆ ಕರ್ನಾಟಕ ವರ್ಧಿತ, ಕರ್ನಾಟಕದಲ್ಲಿ ಹೆಚ್ಚು ಬೆಳೆದೆ. ಈಗ ಯಮುನೆಯ ಹತ್ತಿರ ಬಂದ ಮೇಲೆ ಚೆನ್ನಾಗಿ ಫಲವತ್ತಾಗಿ ಎದ್ದು ನಿಂತೆ. ಅಂದರೆ ಇನ್ನೂ ಸ್ವಲ್ಪ ಬೆಳೆದದ್ದು ಮಹಾರಾಷ್ಟ್ರ ಅಂತ ಹೇಳಿ ಕೊನೆಗೆ ಈ ಯಮುನೆಯ ತಟಕ್ಕೆ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ನನಗೆ ಯೌವನ ಬಂತು. ಆದರೆ ಇವರಿಬ್ಬರಿಗೆ ಮಾತ್ರ ಜ್ಞಾನಕ್ಕೂ ವೈರಾಗ್ಯಕ್ಕೂ ಏನೂ ಬರಲಿಲ್ಲ. ಅಂದರೆ ಭಕ್ತಿ ಬಹಳ ಬೇಗ ಹುಟ್ಟಿಬಿಡುತ್ತೆ, ಆದರೆ ಅದು ಬಹಳ ದಿವಸ ಹಾಗೆಯೇ ಅದು ಸ್ಟೆಮಿನಾ ಹಾಗೆ ಉಳಿಬೇಕು ಅಂದರೆ, ಆ ಭಕ್ತಿಯ ನಿರಂತರತೆ ಹಾಗೆ ಉಳಿಬೇಕು ಅಂದರೆ ಆ ಮಕ್ಕಳು ಮತ್ತೆ ಎದ್ದೇಳಬೇಕು. ಇಲ್ಲಾಂದರೆ ಭಕ್ತಿ ಮತ್ತೆ ಮೂಢನಂಬಿಕೆ ಆಗುತ್ತೆ. ಎರಡೂ ಅಪಾಯ ಅಂತ. ಯಾವಾಗಲೂ ಕೂಡ ಕೇವಲ ಭಕ್ತಿಯೂ ಕೂಡ ಪೂರ್ಣ ಶುದ್ಧ ಭಕ್ತಿ ಆಗಲ್ಲ, ಕೇವಲ ಜ್ಞಾನವೂ ಶುದ್ಧ ಜ್ಞಾನ ಆಗಲ್ಲ. ಜ್ಞಾನ ಮತ್ತು ಭಕ್ತಿ ಎರಡೂ ಬೇಕು ಅಂತ. ಅದನ್ನು ನಾವು ಇತಿಹಾಸದಲ್ಲಿ ನೋಡಿದರೆ ಒಂದು ಇಡೀ ಪರಂಪರೆಯಲ್ಲಿ ಯಾವಾಗ ನಾವು 7ನೇ ಶತಮಾನಕ್ಕೆ ಹೋದರೆ ಶಂಕರರು ಭಜಗೋವಿಂದಂ ಅಂತ ಹಾಡುವ ಮೂಲಕ ಭಕ್ತಿಯನ್ನು ಹೇಳಿದರೂ ಕೂಡ ಶಾಸ್ತ್ರದಲ್ಲಿ ಜ್ಞಾನದ ಬಗ್ಗೆ ಒತ್ತು ಕೊಟ್ಟರು ಅವರು. ಯಾಕೆಂದರೆ ಅಲ್ಲಿ ತನಕ ತಿಳ್ಕೊಳ್ಳುವ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ಅವರು ದೃಢಗೊಳಿಸಿದರು, ನಾವು ಗೀತೆಯನ್ನು, ಸೂತ್ರಗಳನ್ನು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲೇಬೇಕು, ಅದು ಇಲ್ಲದೇ ಇದ್ದರೆ ನಮಗೆ ಮೋಕ್ಷ ಇಲ್ಲ ಅಂತ ಜ್ಞಾನಕ್ಕೆ ಬಲವಾದ ಕಾರಣವನ್ನು ಕೊಟ್ಟರು. ಅದಕ್ಕೋಸ್ಕರ ನಾವು ಎಲ್ಲವನ್ನೂ ತ್ಯಾಗ ಮಾಡಬೇಕು ಅಂತ. ಏನಾಯಿತು, ಅವರು ಸ್ವತಃ ಭಕ್ತಿ ಮಾಡಿದ್ರು, ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟ ಪರಿಣಾಮ ಏನಾಯಿತು, ಭಕ್ತಿ ಸೊರಗಿ ಹೋಯಿತು. ಅದರ ನಂತರ ಮತ್ತೆ ರಾಮಾನುಜರು ಬಂದವರು ಜ್ಞಾನ ಯಾವಾಗ ಭಕ್ತಿಯನ್ನು ತುಳಿಲಿಕ್ಕೆ ಶುರು ಮಾಡಿತೋ ಆವಾಗ ಭಕ್ತಿಯೇ ಬೇಕು ಅಂತ ಹೇಳಿ ಭಕ್ತಿಯ ಒಂದು ಮುಖವಾದ ಶರಣಾಗತಿಯನ್ನು ಗಟ್ಟಿ ಮಾಡಿದರು. ಅವರು ಪ್ರಪತ್ತಿ ಅಂತ ಹೇಳ್ತಾರೆ. ಅವರು ಎಲ್ಲವನ್ನೂ ದೇವರಿಗೆ ಅರ್ಪಿಸಿಬಿಡಬೇಕು. ನಾವು ಯಾವುದು ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೂ ಅದಕ್ಕೆ ಮೂಲ ಕಾರಣ ಭಗವಂತ ಅನ್ನುವ ಎಚ್ಚರೆಯಿಂದ ನಮ್ಮ ಎಲ್ಲ ಸರ್ವಸ್ವವನ್ನು ಭಗವಂತನಿಗೆ ಒಪ್ಪಿಸಬೇಕು ಅಂತ ಹೇಳಿ ಭಕ್ತಿ ದೀಕ್ಷೆಯನ್ನು ಕೊಟ್ಟು ದೇಶಾದ್ಯಂತ ಪ್ರಯಾಣ ಮಾಡಿ ಜ್ಞಾನದ ಪ್ರಸಾರದ ಜೊತೆಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ ಅಂತ ಒತ್ತು ಕೊಟ್ಟರು. ಅದು ಮತ್ತೇನಾಯಿತು, ಒಂದು ಕಡೆಯಿಂದ ಭಕ್ತಿ ಅಂತ ಗಟ್ಟಿಯಾಗಿ, ಒಂದು ಕಡೆ ಜ್ಞಾನ ಅಂತ ಎತ್ತರದಲ್ಲಿದ್ದದ್ದು ಭಕ್ತಿಯನ್ನು ತುಳಿಯಿತು, ಮತ್ತೆ ಭಕ್ತಿ ಅಂತ ಎದ್ದದ್ದು ಜ್ಞಾನ ತಣ್ಣಗಾಗೋಯ್ತು. ತಿಳ್ಕೊಳ್ಳೋದು ಬೇಡಪ್ಪ, ನಾವು ಕಣ್ಣು ಮುಚ್ಚಿ ದೇವರನ್ನು ಭಜನೆ ಮಾಡಿದರೆ ಸಾಕು ಅಂತ ಶುರುವಾಯಿತು.
ಆ ಸಂದರ್ಭದಲ್ಲಿ ವಸ್ತುತಃ ಇಬ್ಬರದ್ದು ಪ್ರಯತ್ನವೇ, ಜ್ಞಾನವೂ ಬೇಕು ಭಕ್ತಿಯೂ ಬೇಕು ಅಂತ ಹೊರಟದ್ದು. ಆದರೆ ನಮಗೇನು ಅಂದರೆ, ದೊಡ್ಡವರನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅವರ ಎತ್ತರ ಯೋಚಿಸುವುದಿಲ್ಲ, ಅವರನ್ನು ನಮ್ಮ ತಬ್ಗಿಗೆ ಯೋಚಿಸಿ, ನೀವಾ ಸರಿ ಇದ್ದೀರಾ ಚೆನ್ನಾಗಿದ್ದೀರಾ ಅಂತ ನಮ್ಮ ಲೆವೆಲಿಗೆ ಎಳದೇ ನಾವು ಯೋಚನೆ ಮಾಡೋದು. ಯಾವತ್ತೂ ದೊಡ್ಡವರ ಯೋಚನೆ ಉದಾತ್ತವಾಗಿದ್ದರೂ ನಮ್ಮ ಯೋಚನೆ ಅತ್ಯಂತ ಚಿಕ್ಕದಾಗಿರುತ್ತೆ. ಅದರಿಂದಾಗಿ ಅವಳು ಹೇಳಿದ ಮಾತು ಸರಿಯಾಗಿ ಅರ್ಥ ಆಗದೆ ಮತ್ತೆ ದಾರಿ ತಪ್ಪುವುದೇ ಶುರುವಾಯಿತು. ಆಗ ಜ್ಞಾನದ ಅಧಿಕವಾದ ಆಸಕ್ತಿಯಿಂದ ಶುಷ್ಕ ಪಾಂಡಿತ್ಯ ಹುಟ್ಟಿಕೊಂಡಿತು. ಕೇವಲ ಭಕ್ತಿಯ ಆರಾಧನೆಯಿಂದ ಮೂಢನಂಬಿಕೆ ಬೆಳೆಯಿತು. ಇದೆರಡೂ ಅಪಾಯ. ಕೇವಲ ಜ್ಞಾನ ಇಲ್ಲದ ಭಕ್ತಿ ಮೂಢನಂಬಿಕೆ ಆಗುತ್ತೆ. ಯಾರನ್ನು ಭಕ್ತಿ ಮಾಡಬೇಕು, ಯಾಕೆ ಭಕ್ತಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಕಣ್ಣು ಮುಚ್ಚಿ ನಂಬಿಕೊಳ್ಳುವುದು ಕೆನ್ನೆ ತಟ್ಟಿಕೊಳ್ಳುವ ಕಾರ್ಯಕ್ರಮ. ಆದರೆ ಎಲ್ಲ ತಿಳ್ಕೊಂಡಿದ್ದಾನೆ, ಆದರೆ ಯಾವುದನ್ನು ಮಾಡಲ್ಲ, ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ, ಆದರೆ ನಿಮ್ಗೇನು ಬೇಕಾ ಉತ್ತರ ಹೇಳ್ತೇನೆ ಅನ್ನುವ ಈ ಎರಡು ಪರಿಸ್ಥಿತಿಯು ಕೂಡ ಸಮಾಜಕ್ಕೆ ಬಹಳ ಅಪಾಯಕಾರಿ. ಅದಕ್ಕೆ ಆಚಾರ್ಯರು ಹೇಳಿದರು, ದೇವರನ್ನು ಎಳೆಯುವ ರಥಕ್ಕೆ ಎರಡು ಚಕ್ರ, ಅದರಲ್ಲಿ ಒಂದು ಭಕ್ತಿ, ಇನ್ನೊಂದು ಜ್ಞಾನ. ಜ್ಞಾನ ಇದ್ದಾಗ ಭಕ್ತಿ ಇರುತ್ತೆ, ಭಕ್ತಿ ಇದ್ದಾಗ ಜ್ಞಾನಕ್ಕೆ ಅರ್ಥ ಬರುತ್ತೆ. ಹಾಗಾಗಿ ಜ್ಞಾನ ಭಕ್ತಿ ಎರಡೂ ಇದ್ದರೆ ಮಾತ್ರ ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಜ್ಞಾನ ಅನ್ನೋದು ಭಕ್ತಿಯದ್ದೇ ಇನ್ನೊಂದು ಮುಖ. ಅದಕ್ಕೆ ಹಿಂದೆ ಹೇಳಿದ್ದು ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಭಕ್ತಿ ಅಂದರೆ ಜ್ಞಾನವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶುದ್ಧವಾದ ಭಕ್ತಿ ಆಗಬೇಕು ಅಂದರೆ ನಾವು ಯಾರನ್ನು ಪ್ರೀತಿಸಬೇಕು ಅಂತ ಅರಿವು ಇದ್ದರೆ ಮಾತ್ರ ಪ್ರೀತಿಸ್ಲಿಕ್ಕೆ ಸಾಧ್ಯ. ಅದನ್ನು ಮಧ್ವಾಚಾರ್ಯರು ಸ್ಪಷ್ಟವಾಗಿ ಬಿಡಿಸಿ ಹೇಳಿದರು, ಎರಡೂ ಬೇಕು, ಜ್ಞಾನವೂ ಬೇಕು ಭಕ್ತಿಯೂ ಬೇಕು. ಅವರಷ್ಟು ಹೇಳಿದ ಮೇಲೂ ಮತ್ತು ಅದು ನಿಧಾನಕ್ಕೆ ನಮಗೆ ಅದೆಲ್ಲ ಒಂದು ವರ್ಗ, ಓದುವ ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟದ್ದು, ಸಾಮಾನ್ಯರಿಗಲ್ಲ ಅನ್ನುವ ಯೋಚನೆ ಶುರುವಾಯಿತು. ನಮಗೇನು ಅಂದರೆ, ನಾವು ಆಡುವ ಮಾತು ಅದು ಮೈಲಿಗೆ ಅಂತ ದಾಸರಿಗೆ ಅನ್ನಿಸಿತು. ಎಲ್ಲ ಭಾಷೆಯನ್ನು ಹುಟ್ಟಿಸಿದವನು ಅವನೇ ಅಂತ ಅಂದ ಮೇಲೆ, ಸರ್ವಜ್ಞ ಅಂತ ಆದಮೇಲೆ ಎಲ್ಲ ಭಾಷೆಯಿಂದಲೂ ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಬರಬೇಕಲ್ವಾ? ಕೇವಲ ಸಂಸ್ಕೃತದಲ್ಲಿ ಮಾಡಬೇಕು ಅಂತ ಏನದು ಅಷ್ಟು ಆಗ್ರಹ? ಅದರಿಂದಾಗಿ ಸಾಮಾನ್ಯರು ಕೂಡ ನಮ್ಗೆ ಇನ್ನೂ ಒಂದು ತಪ್ಪು ಅರ್ಥ ಇದೆ. ದಾಸರು ನಮಗೆ ಕನ್ನಡೀಕರಣಗೊಳಿಸಿ ಸತ್ವಯುತವಾದ ಚಿಂತನೆಯನ್ನು ನಮ್ಮ ಆಡು ಮಾತಿನಲ್ಲಿ ತಂದುಕೊಟ್ಟದರ ಅರ್ಥ ಅದೊಂದು ಮೆಟ್ಟಿಲು ಅಂತ ಅರ್ಥ. ಉಳಿದ ವೇದ ಭಾಷೆಯನ್ನು, ಪುರಾಣಗಳನ್ನು ಇತ್ಯಾದಿಗಳನ್ನು ನಿರಾಕರಣೆ ಮಾಡಬೇಕು ಅಂತಲ್ಲ, ಅಲ್ಲಿಗೆ ಹೋಗುವ ಎತ್ತರ ಮೆಟ್ಟಿಲು ಎತ್ತರ ಆಯಿತು ನಮಗೆ. ಅದಕ್ಕೋಸ್ಕರ ಎರಡನೇ ಮೆಟ್ಟಿಲು ದಾಸರು ಹಾಕ್ಕೊಟ್ರು ಅಷ್ಟೇ. ನಾವೇನು ಮಾಡಿದ್ವಿ, ಈ ಮೆಟ್ಟಿಲನ್ನು ತೆಗೆದೇ ಬಿಟ್ಟು ಇಲ್ಲಿ ನಿಂತರೆ ಸಾಕು ನಮಗೆ ಮೋಕ್ಷ ಆಗುತ್ತೆ ಅಂತ ಇನ್ನೊಂದು ದುರ್ಬುದ್ಧಿಯೂ ಬೆಳೆಯಿತು. ಇದು ದೊಡ್ಡ ಅಪಾಯದ ಸಂಗತಿ ಆಯಿತು. ಆದರೆ ಮಧ್ವಾಚಾರ್ಯರ ಉದ್ದೇಶ ಹಾಗಾಗಿರಲಿಲ್ಲ. ಅದಕ್ಕೋಸ್ಕರ ಅವರು ದಾಸ ಸಾಹಿತ್ಯವನ್ನು ಕೊಟ್ಟರು. ನಾವಿವತ್ತು ದಾಸ ಸಾಹಿತ್ಯ ಅಂತೇನು ಹೇಳ್ತೇವೆ, ಭಕ್ತಿಯ ಮೂಲ ಆ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತೇವೆ. ಅವರಿಗೂ ಮೂಲ ಪ್ರೇರಣೆಯಿಂದ ನಮಗೆ ಸಿಗುವುದು ಅದರ ಹಿಂದೆ ಹಿಂದೆ ಹೋದರೆ ವಸ್ತುತಃ ಎಲ್ಲ ಯತಿಗಳಿಂದ ಹುಟ್ಟಿದ ಸಾಹಿತ್ಯ ಅದು ಕರ್ನಾಟಕ ಸಂಗೀತ ಅಂತನ್ನೋದು. ಅವರಿಗೆ ಮೂಲದಲ್ಲಿ ನರಹರಿ ತೀರ್ಥರು. ನರಹರಿ ತೀರ್ಥರಿಗೂ ಮೂಲ ಯಾರು? ಮತ್ತೆ ಮಧ್ವಾಚಾರ್ಯರೇ. ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ, ಯಾವುದು? ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಎರಡನೇ ಅಕ್ಷರ ಪ್ರಾಸ ಬರುತ್ತಲ್ವಾ, ನಾವು ದಾಸರ ಹಾಡಿನಲ್ಲಿ ನೋಡ್ತೇವೆ. ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀಯನಗೆ ತಿಳುಹುಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮ ವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಳಾಳಾಳಾಳ ಅಂತ ಎರಡನೇ ಅಕ್ಷರ ಬಂತಲ್ವಾ, ಅದನ್ನು ಮೊದಲು ಪ್ರಯೋಗ ಮಾಡಿದವರು ಮಧ್ವಾಚಾರ್ಯರು. ಅಲ್ಲಿಯ ತನಕ ಪೂರ್ವದಲ್ಲಿ ಜಯದೇವನ ಸಂಗೀತ ಪದ್ಧತಿ ಅಂತ ಇದ್ದದ್ದು ಬಿಟ್ಟರೆ ಕರ್ನಾಟಕ ಸಾಹಿತ್ಯ ಸಂಗೀತ ಅಂತ ಒಂದು ಇರಲೇ ಇಲ್ಲ. ಕರ್ನಾಟಕದಲ್ಲೇ ಹುಟ್ಟಿ, ಅದಕ್ಕೆ ಅವರು ಹೇಳಿದ್ದಲ್ಲಿ ಭಕ್ತಿಯ ತರುಣಿ ಹೇಳಿದ್ದು, ಭಗವಂತನ ಭಕ್ತಿ ಅನ್ನೋದು ಪೂರ್ತಿ ಒಂದು ರೀತಿಯಿಂದ ಅಭಿವೃದ್ಧಿಗೊಂಡದ್ದು ಕರ್ನಾಟಕದ ಸಾಹಿತ್ಯದ ಈ ದಾಸರ ಮತ್ತು ಯತಿಗಳ ಪರಂಪರೆಯಲ್ಲಿ ಏನೇನು ಭಗವಂತನ ಸ್ತೋತ್ರಗಳು ನಡೆದವು, ಇದರಿಂದ ನಾನು ಮತ್ತಷ್ಟು ವೃದ್ಧಿಗೊಂಡೆ ಅಂತ. ಹಾಗಾಗಿ ಮಧ್ವಾಚಾರ್ಯರು ನಿಜವಾಗಿ ಕರ್ನಾಟಕ ಸಂಗೀತದ ಪ್ರಪಿತಾಮಹ. ಅದು ತುಂಬ ಯೋಚನೆ ಮಾಡಿ ಅನೇಕ ಸಂಶೋಧಕರ ಈಗಲೂ ಗೊಂದಲ ಇದ್ದೇ ಇದೆ. ಕೊನೆಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕದವರು ಸಂಗೀತ ಕಲಿಯುವುದು ಮರೆತು ಕರ್ಣಂ ಪ್ರತಿ ಸುಂದರಂ ಅಟತಿ, ಕಿವಿಗೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಅದರಿಂದ ಇದಕ್ಕೆ ಕರ್ನಾಟಕ ಅಂತ ಹೇಳಿದ್ದು. ಅದು ಕರ್ನಾಟಕದಲ್ಲ ಅಂತ ಪುಸ್ತಕಗಳು ಪೂರ ಪ್ರಿಂಟ್ ಆಗಿ ಇವತ್ತು ಜನರ ಮಧ್ಯದಲ್ಲಿ ಓಡಾಡ್ತಾ ಇದೆ. ನಾವು ಅಷ್ಟು ನಿರಭಿಮಾನಿಗಳು. ನಮಗೆ ಭಾಷೆ ಮೇಲೆ ಪ್ರೀತಿ ಇಲ್ಲ, ನೀರಿನ ಮೇಲೆ ಪ್ರೀತಿ ಇಲ್ಲ, ನಮ್ಮ ಸಾಹಿತ್ಯದ ಮೇಲೆ ಪ್ರೀತಿ ಇಲ್ಲ, ಸಂಗೀತದ ಮೇಲೆ ಪ್ರೀತಿ ಇಲ್ಲ, ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ. ಆದರೆ ವಸ್ತುತಃ ಮೂಲ ಕೊಟ್ಟದ್ದು ನಮಗೆ ಮಾಹಾತ್ಮ್ಯವೂ ಹೇಳುವಂತೆ ಕರ್ನಾಟಕ ಅನ್ನೋದು ಭಕ್ತಿಗೆ ಬಹಳ ಎತ್ತರದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ ಅಂತ. ಸರಿ, ಹಾಗಾದರೆ ಏನು ಮಾಡಬೇಕು? ನೀನು ತರುಣಿಯಾಗಿದ್ದಿ ಸರಿ, ನಿನ್ನ ಮಕ್ಕಳನ್ನು ಮತ್ತೆ ವಾಪಸ್ಸು ತಾರುಣ್ಯಕ್ಕೆ ತರಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಾರದರು ಎಲ್ಲ ಋಷಿಗಳ ಹತ್ರ ಕೇಳ್ಕೊಂಡು ಬಂದ್ರಂತೆ. ಮತ್ತೆ ಪ್ರಯಾಣ ಮಾಡಿದರು.
ಊರು ಸುತ್ತ ಎಲ್ಲ ಸುತ್ತಿದ್ರು. ಅವರೆಲ್ಲ ಹೇಳಿದ್ರಂತೆ, ಅಯ್ಯೋ ನೀವೇ ಭಕ್ತಿಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವವರು, ನೀವು ನಮ್ಮನ್ನು ಕೇಳಿದರೆ ನಾವು ನಿಮಗೇನಪ್ಪ ಪ್ರಶ್ನೆಗೆ ಉತ್ತರ ಕೊಡೋದು, ನಮಗೂ ಗೊತ್ತಾಗ್ತಾ ಇಲ್ಲ ಅಂದ್ರಂತೆ. ಸರಿ, ಹಾಗಾದರೆ ಕೊನೆಗೆ ಯೋಚನೆ ಮಾಡ್ತಾ ಇದ್ದಾಗ ಸನಕ ಸನಂದನಾದಿಗಳೆಲ್ಲ ಓಡಾಡ್ತಾ ಇರುವಾಗ ಅವ್ರ ಹತ್ರ ಈ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರಂತೆ, ಭಾಗವತದ ಕಥೆಯನ್ನು ಕೇಳಿಸೋಣ, ಆಗ ಏನಾದರೂ ಒಂದು ಬದಲಾವಣೆ ಆಗಬಹುದು ನೋಡೋಣ ಅಂತ ಹೇಳಿ ಸನಕಾದಿಗಳು ಅಲ್ಲೇ ಕೂತು ಉಳಿದ ಎಲ್ಲ ಋಷಿಮುನಿಗಳನ್ನು ಒಟ್ಟಿಗೆ ಕೂಡಿಸಿಕೊಂಡು ಇಡೀ ಭಾಗವತದ ಕಥೆಯನ್ನು ಹೇಳಿದ ತಕ್ಷಣವೇ ಆ ತರುಣಿಗೂ ಉಲ್ಲಾಸ ಜಾಸ್ತಿಯಾಗಿ ಮತ್ತಷ್ಟು ಹುಮ್ಮಸ್ಸಿನಿಂದ ಎದೆ ತುಂಬಿ ನಿಂತಳು. ಅದರ ಜೊತೆಗೆ ಪಕ್ಕದಲ್ಲಿದ್ದ ಜ್ಞಾನ ಮತ್ತು ವೈರಾಗ್ಯ ಇಬ್ಬರೂ ಕೂಡ ಯೌವನದ ಶರೀರವನ್ನು ಪಡೆದು ಎದ್ದು ಕೂತು, ಅಬ್ಬಾ ಈಗ ನಮಗೆ ಸಂತೋಷ ಆಯಿತು ಅಂತ ನನ್ನ ಮಕ್ಕಳು ಅಂತ ಅವಳು ಪ್ರೀತಿ ಪಟ್ಲು, ತನ್ನ ತಾಯಿ ಇಲ್ಲೇ ಇದ್ದಾಳೆ ಅಂತ ಆ ಮಕ್ಕಳು ಸಂತೋಷಪಟ್ಟರು, ಆರೋಗ್ಯ ಸುಧಾರಿಸಿತು ಅಂತ. ಅಂದರೆ ಭಗವಂತನ ಕಥೆ ಭಾಗವತ ಏನಿದೆ ಅದು ಭಕ್ತಿಯನ್ನು ಹುಟ್ಟಿಸ್ಲಿಕ್ಕಿರುವ ಬೇರೆ ಎಲ್ಲ ಪುರಾಣಗಳಿಗಿಂತ ಹೆಚ್ಚು. ಸತ್ಯ ಹೇಳಬೇಕು ಅಂದರೆ ಭಾಗವತದ ಕಥೆಯಲ್ಲಿ ಅಲ್ಲಿ ಬರುವ ಸಂವಾದಗಳನ್ನು ಓದ್ತಾ ಇದ್ದರೆ ನಿಜವಾಗಿಯೂ ಕಣ್ಣೀರು ಬರುತ್ತೆ. ನಮ್ಮ ಬಗ್ಗೆ ಎಷ್ಟು ಎಚ್ಚರದ ಮಾತುಗಳನ್ನು ಹೇಳ್ತಾರೆ ಅಂದರೆ, ನಮಗೆ ಮೊದಲು ಅಲ್ಲಿ 9 ವಿಧವಾದ ಭಕ್ತಿ ಅಂತ ಹೇಳ್ತಾರೆ. ಭಾಗವತ ಎಲ್ಲ ರೀತಿಯ ಭಕ್ತಿಗಳಿಗೂ ಒಂದೊಂದು ಉದಾಹರಣೆಯನ್ನು ಕೊಟ್ಟುಕೊಂಡು ಹೋಗ್ತಾರೆ. ಅಲ್ಲಿ ಮೊದಲು ಬರುವಂಥದ್ದು ಶ್ರವಣ ಅಂತ. ಶ್ರವಣಂ ಕೀರ್ತನಂ ವಿಷ್ಣೋ, ಮೊದಲು ಹೇಳುವುದು ಶ್ರವಣ ಅಂತ. ಏನು ಶ್ರವಣದಿಂದ ಭಕ್ತಿ ಬರುವುದು ಅಂದರೆ ಹೇಗೆ? ಇವತ್ತು ಕೂತು ನಾವು ಸ್ವಲ್ಪ ಕೇಳಿದೆವು, ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು, ಮತ್ತೂ ಕೇಳುವ ಜಿಜ್ಞಾಸೆ ಬೆಳೆಯಿತು, ಮತ್ತೂ ಕೇಳಿದೆವು, ಕೇಳಿ 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 ನಮ್ಮ ಮನಸ್ಸು ಯಾವಾಗ ಕೇಳ್ತಾ ಕೇಳ್ತಾ ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತಲ್ವ, ಅದು ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಮೂಲ ಕಾರಣ ಕೇಳುವುದು. ನಮ್ಮಲ್ಲಿ ಕೇಳುವುದು ಅನ್ನುವ ಗುಣವೇ ಬಹಳ ಕಮ್ಮಿಯಾಗಿದೆ. ಯಾವಾಗಲೂ ನಾವು ಒಳ್ಳೆಯ ಹೇಳುಗರಾಗಬೇಕು ಅಥವಾ ಅರ್ಥ ಮಾಡಿಕೊಳ್ಳುವವರಾಗಬೇಕು ಅಂದರೆ ಮೊದಲು ಕೇಳುವವರಾಗಬೇಕು. ಅದಕ್ಕೆ ನೋಡಿ ಸಾಧನೆಯಲ್ಲಿ ಮೊದಲ ಮೆಟ್ಟಿಲು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಕೇಳುವುದೇ ಉಪನಿಷತ್ತಂತೂ ಹೇಳುತ್ತೆ, ಬೃಹದಾರಣ್ಯಕ, ನಮ್ಮ ದೇಹದಲ್ಲಿ ದೊಡ್ಡ ಸಂಪತ್ತಿ ಯಾವುದು? ಕಿವಿ ಇಂದ್ರವರು. ಯಾಕೆಂದರೆ ಕಿವಿಯಿಂದ ಕೇಳಿದ ಮೇಲೆ ಕಣ್ಣಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಇದೆ ಅಂತೆ ಒಂದು ಅಪೂರ್ವವಾದ ವಸ್ತು, ಭಗವಂತನ ಅತ್ಯಂತ ಅಪರೂಪದ ಒಂದು ಪ್ರತೀಕ ಇದೆಯಂತೆ, ನೋಡಬೇಕಂತೆ. ಕಿವಿಗೆ ಮೊದಲು ಬಿದ್ದರೆ ಆಮೇಲೆ ಕಣ್ಣು ಕೆಲಸ ಮಾಡುತ್ತೆ. ಶಾಸ್ತ್ರದಲ್ಲಿ ಭಗವಂತನ ಬಗ್ಗೆ ಏನು ಹೇಳಿದೆಯೋ, ಯಾಕೆಂದರೆ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಪ್ರತ್ಯಕ್ಷ ಗೋಚರ ಅಲ್ವೇ ಇಲ್ಲ. ಹಾಗಾದರೆ ಕಂಡವರ ಮಾತು ಅನ್ನೋದು ಕಿವಿಗೆ ಬಿದ್ದಾಗಲೇ ದೇವರ ಬಗ್ಗೆ ಎಚ್ಚರ ಬರುತ್ತೆ. ಅದರಿಂದಾಗಿ ಭಕ್ತಿಯಲ್ಲಿ ಮೊದಲ ಮೆಟ್ಟಿಲು ಯಾವುದು ಅಂದರೆ ಕೇಳುವುದು. ಭಾಗವತವೇ 3ನೇ ಸ್ಕಂದದಲ್ಲಿ ಹೇಳಿತು, ದೇವಹೂತಿ ಕರ್ದಮನನ್ನ ಮದುವೆಯಾಗ ಬಳಿಕ ಪ್ರಾರ್ಥನೆ ಮಾಡಿ ನನ್ನ ಬದುಕಿಗೆ ಒಳ್ಳೆಯ ದಾರಿಯನ್ನು ತೋರಿಸು ಅಂತ ಕೇಳಿದಾಗ ಮತ್ತೆ ಕೊನೆಯ ಮಗನಾಗಿ ಹುಟ್ಟಿದವ ಕಪಿಲ ಮಹರ್ಷಿ. ಮಹರ್ಷಿ ಹುಟ್ಟಿದ ತಕ್ಷಣವೇ ತಾಯಿಗೆ ಪಕ್ಕದಲ್ಲಿ ಕೂಡಿಸಿಕೊಂಡು ಎಲ್ಲ ಉಪದೇಶ ಮಾಡಿದ. ಆ ಹೆಣ್ಣು ಮಗಳಿಗೆ ಸಮಗ್ರ ವೇದಾಂತವನ್ನು ಉಪದೇಶ ಮಾಡಿದ. ಹಾಗೆ ಉಪದೇಶ ಮಾಡಿದ್ದು ಕೇಳಿಸಿಕೊಂಡು ಕಣ್ಣೀರಿಡುತ್ತಲೇ ಸಾಧನೆ ಮಾಡ್ತಾ ಭಗವಂತನಲ್ಲಿ ಲೀನಾದ್ಲವಳು. ದೇವರನ್ನು ನನ್ನ ಅತ್ಯಂತ ಆಪ್ತ ಮಗನಾಗಿ ಸಿಕ್ಕು ನನಗೆ ಉಪದೇಶ ಮಾಡಿದ್ನಲ್ವ. ಅದು ಭಕ್ತಿ ಅಂದರೆ ಹೇಗೆ ಅಂತ ಹೇಳಿದರೆ ನಮಗೆ ಸುಮ್ಮನೆ ಅದನ್ನು ಬಾಯಿ ಶಬ್ದದಲ್ಲೇ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತಾನಾಗಿ ಒಳಗಿನಿಂದ ಉಕ್ಕಿ ಹರಿಯುವಂತಹದ್ದು. ಅಂತಹ ಒಂದು ಮಾತಿಗೆ ಸಿಗದ, ಆದರೆ ಹೃದಯ ತುಂಬಿ ಬರುವ, ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗದೇ ಇರುವ ಒಂದು ಭಾವನೆ ಹುಟ್ಟುವಂತಹದ್ದನ್ನು ಏನಿದೆ ಅದು ಮೊದಲು ಬರುವಂತಹದ್ದು ಕೇಳುವುದರಿಂದ. ಹಾಗೆ ಕೇಳಿ ದೇವಹೂತಿ ತನ್ನ ಬದುಕನ್ನು ಭಗವಂತನಿಗೆ ಒಪ್ಪಿಸಿದಳು ಅಂತ. ಅಲ್ಲಿ ಅವಳು ಪ್ರಶ್ನೆ ಮಾಡ್ತಾಳೆ, ಭಕ್ತಿ ಅಂದರೆ ಏನು, ಅದು ಹೇಗಿರುತ್ತೆ, ಯಾಕೆ ಹಾಗೇ ನಡ್ಕೊಳ್ಬೇಕು, ಭಕ್ತಿಯಲ್ಲಿ ಎಷ್ಟು ವಿಧ, ನಮ್ಮಲ್ಲಿರುವ ಭಕ್ತಿ ಯಾವ ಥರದ್ದು ಅಂತ ನಾವು ಅನಲೈಸ್ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಥರದ ಕಪಿಲ ಮಹರ್ಷಿ ಹೇಳಿದ ಉತ್ತರಗಳಿವೆ. ಆ ಶ್ರವಣ ಮನನ ನಿಧಿಧ್ಯಾಸನ ಇದೆಲ್ಲವನ್ನು ಕೂಡ ಯಾವ ಕಾರಣಕ್ಕಾಗಿ ಭಕ್ತಿಗೆ ಪೂರಕವಾಗಿ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಜಯತಿ